ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅತಸೀ ಪುಷ್ಪಸಂಕಾಶಂ ಹಾರನೂಪುರಶೋಭಿತಂ ವಿಲಸತ್ಕುಂಡಲಧರಂ ಕೃಷ್ಣಂ ವಂದೇ ಜಗದ್ಗುರುಂ ಕುಟಿಲಾಲಕಸಂಯುಕ್ತಂ ಪೂರ್ಣಚಂದ್ರನಿಭಾನನಂ ವಿಲಸತ್ಕುಂಡಲಧರಂ ಕೃಷ್ಣಂ ವಂದೇ ಜಗದ್ಗುರುಂ ಮಂದಾರಗಂಧಸಂಯುಕ್ತಂ ಚಾರುಹಾಸಂ ಚತುರ್ಭುಜಂ ಬರ್ಹಿಪಿಂಚಾವಚೂಡಾಂಕಂ ಕೃಷ್ಣಂ ವಂದೇ ಜಗದ್ಗುರುಂ ಉತ್ಫುಲ್ಲಪದ್ಮಪತ್ರಾಕ್ಷಂ ನೀಲಜೀಮೂತಸನ್ನಿಭಂ ಯಾದವಾನಾಂ ಶಿರೋರತ್ನಂ ಕೃಷ್ಣಂ ವಂದೇ ಜಗದ್ಗುರುಂ ರುಕ್ಮಿಣೀಕೇಳಿಸಂಯುಕ್ತಂ ಪೀತಾಂಬರಸುಶೋಭಿತಂ ಅವಾಪ್ತತುಳಸೀಗಂಧಂ ಕೃಷ್ಣಂ ವಂದೇ ಜಗದ್ಗುರುಂ ಜಗದ್ಗುರುಂ ಓಂ ತತ್ಸತ್. ನಮಸ್ಕಾರ ಎಲ್ರಿಗೂ. ಯದೃಚ್ಛಯಾ ಚ ಉಪಪನ್ನಂ ಸ್ವರ್ಗದ್ವಾರಂ ಅಪಾವೃತಂ ಸುಖಿನಃ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧಂ ಈದೃಶಂ. ಇಂತಹ ಒಂದು ಧರ್ಮಯುದ್ಧ ಸಿಕ್ಕುವುದು ಕ್ಷತ್ರಿಯರಿಗೆ ಬಹಳ ಭಾಗ್ಯ. ಕುಂತಿ ಶ್ರೀಕೃಷ್ಣನ ಜೊತೆಯಲ್ಲಿ ಮಾತನಾಡುವಾಗ ಶ್ರೀಕೃಷ್ಣ ದೌತ್ಯವನ್ನು ತೆಗೆದುಕೊಂಡು ದುರ್ಯೋಧನನ ಆಸ್ಥಾನಕ್ಕೆ ಹೋಗುವಾಗ ಒಂದು ಮಾತನ್ನು ಹೇಳ್ತಾಳೆ. ಏತದ್ ಧನಂಜಯೋ ವಾಚ್ಯೋ ನಿತ್ಯೋದ್ಯುಕ್ತೋ ವೃಕೋದರಃ ಯದರ್ಥಂ ಕ್ಷತ್ರಿಯಾ ಸ್ಯೂತೆ ಕಾಲೋಯ ತಸ್ಯ ಕಾಲೋಯಮಾಗತಃ. ಕೃಷ್ಣ, ನೀನು ಅರ್ಜುನನಿಗೆ ಮತ್ತು ಭೀಮನಿಗೆ ಇಬ್ಬರಿಗೂ ಕೂಡ ಹೇಳಬೇಕು. ಏನು ಅಂದರೆ, ಈ ದೌತ್ಯದಿಂದ ಏನು ಪ್ರಯೋಜನ ಆಗುತ್ತೋ ಇಲ್ಲೋ ನನಗೇನು ನಂಬಿಕೆ ಇಲ್ಲ. ಆದರೆ ಕ್ಷತ್ರಿಯ ವೀರ ಮಹಿಳೆ ಯಾವ ಕಾರಣಕ್ಕಾಗಿ ಮಕ್ಕಳನ್ನು ಹಡಿತಾಳೋ ಆ ಕಾಲ ಕೂಡಿ ಬಂದಿದೆ. ಆ ಕಾರಣವನ್ನು ಸರಿಯಾದ ರೀತಿಯಲ್ಲಿ ನೀವು ಉಪಯೋಗಿಸಿಕೊಳ್ಬೇಕು ಅಂತ ಹೇಳಿ ಅವರಿಬ್ಬರಿಗೂ ನೀನು ತಿಳಿಸಬೇಕು ಅಂತ ಕೃಷ್ಣನಿಗೆ ಹೇಳ್ತಾಳಂತೆ. ಅಂದರೆ ಕ್ಷತ್ರಿಯರು ಅವರ ಸ್ವಧರ್ಮ, ಯುದ್ಧ ಮಾಡುವುದೇ ಅವರ ಧರ್ಮ. ಅದು ಸಿಕ್ಕುವುದು, ಧರ್ಮಯುದ್ಧ ಮಾಡುವುದಕ್ಕೆ ಅವಕಾಶ ಸಿಕ್ಕುವುದು ಬಹಳ ಭಾಗ್ಯಶಾಲಿಗಳಿಗೆ ಮಾತ್ರ. ಕ್ಷತ್ರಿಯರ ಧರ್ಮವನ್ನು ಕುರಿತು ಹೇಳುವಾಗ ಮುಂದೆ 18ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಶೌರ್ಯಂ ತೇಜೋ ಧೃತಿ ದಾರ್ಕ್ಷ್ಯಂ ಯುದ್ಧೇ ಚಾಪ್ಯಪಲಾಯನಂ ದಾನಮೀಶ್ವರ ಭಾವಶ್ಚ ಕ್ಷತ್ರಿಯಸ್ಯ ಸ್ವಭಾವಜಂ ಅಂತ ಹೇಳಿ. ಶೌರ್ಯ ಅಂತ ಹೇಳಿದ್ರೆ ಯಾವ ಯೋಚನೆಯೂ ಇಲ್ಲದೆ ಯುದ್ಧರಂಗಕ್ಕೆ ನುಗ್ಗಿಬಿಡುವುದು. ಅಲ್ಲಿ ಯಾರಿದ್ದಾರೆ ಯಾರಿಲ್ಲ ಅದು ಯಾವುದೂ ಯೋಚನೆ ಇಲ್ಲ. ಯುದ್ಧ ಮಾಡಬೇಕಾದ್ರೆ ಯಾರು ಬೇಕಾದ್ರೂ ಇರಲಿ, ಅಭಿಮನ್ಯುವನೇ ತರಹ. ಶೌರ್ಯಂ ತೇಜ, ಯುದ್ಧದಲ್ಲಿ ಹೊಡೆದಾಡುವಾಗ ಸ್ವಲ್ಪವೂ ಹಿನ್ನಡೆಯೋದಿಲ್ಲ. ಧೃತಿ ಧೈರ್ಯ, ದಾಕ್ಷ್ಯ, ಯುದ್ಧರಂಗದಲ್ಲಿ ಕೆಲವು ಸಂದರ್ಭದಲ್ಲಿ ಬಹಳ ದಕ್ಷತೆಯಿಂದ ಸಂದರ್ಭಗಳನ್ನು ನಿಭಾಯಿಸಬೇಕಾಗ್ತದೆ. ಅದರಲ್ಲೂ ಕೂಡ ಅವರು ವಿಪರೀತವಾದಂತಹ ಪರಿಣತಿಯನ್ನು ಪಡೆದಿರ್ತಾರೆ. ಯುದ್ಧೇ ಚ ಅಪಿ ಅಪಲಾಯನಂ, ಎಂತಹ ಸಂದರ್ಭ ಬಂದರೂ ಬೆನ್ನು ತೋರಿಸಿ ಓಡದೇ ಇರುವುದು ಶತ್ರುವಿಗೆ. ಪಲಾಯನ ಮಾಡದೇ ಇರುವುದು. ದಾನಂ ಈಶ್ವರ ಭಾವಶ್ಚ, ದಾನ ಅಂತ ಹೇಳಿದ್ರೆ ಪ್ರಜೆಗಳನ್ನು ಸರಿಯಾದ ರೀತಿಯಲ್ಲಿ ಅವರಿಗೆ ಬೇಕಾದ ಕಾಲಕ್ಕೆ ಬೇಕಾದದ್ದನ್ನೆಲ್ಲ ಕೊಡುವುದು, ಮಾಡುವುದು ಇತ್ಯಾದಿಗಳು. ಈಶ್ವರ ಭಾವಶ್ಚ, ಒಡೆಯ, ಅಧಿಕಾರ ಚಲಾಯಿಸಿ
ಇಡೀ ಸಮಾಜವನ್ನು, ಜನ ಸಮುದಾಯವನ್ನು ಒಳ್ಳೆಯ ರೀತಿಯಲ್ಲಿ ಇಡುವಂತಹ ಒಂದು ದಕ್ಷತೆ. ಇದಿಷ್ಟು ಕೂಡ ಕ್ಷತ್ರಿಯನ ಒಂದು ಕರ್ತವ್ಯ, ಅದು ಅವನ ಆಶ್ರಮ ಧರ್ಮ ಅಂತ ಹೇಳಿ 18ನೇ ಅಧ್ಯಾಯದಲ್ಲಿ ಕೃಷ್ಣನೇ ಹೇಳ್ತಾನೆ. ಆ ರೀತಿಯಲ್ಲಿ ಸುಖಿನಃ ಲಭಂತೆ, ಭಾಗ್ಯಶಾಲಿಗಳಾದವರಿಗೆ ಸಿಗುತ್ತೆ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನನಿಗೆ. 33ನೇ ಶ್ಲೋಕ ಹೇಳುತ್ತೆ, ಅಥ ಚೇತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಂ ಅವಾಪ್ಸ್ಯಸಿ. ಅಥ ಚೇತ್, ಒಂದು ವೇಳೆ, ತ್ವಂ ನೀನು, ಇಮಂ ಧರ್ಮ್ಯಂ ಸಂಗ್ರಾಮಂ, ಈ ಧರ್ಮಯುಕ್ತವಾದ ಯಾವ ಯುದ್ಧವಿದೆಯೋ ಅದನ್ನು, ನ ಕರಿಷ್ಯಸಿ, ಮಾಡುವುದಿಲ್ಲ ಅಂತಾದರೆ, ತತಃ ಅದರಿಂದ, ಸ್ವಧರ್ಮಂ ಸ್ವಧರ್ಮವನ್ನು, ಮತ್ತು ಕೀರ್ತಿಂ ಇಷ್ಟರವರೆಗೆ ನೀನು ಏನು ಕೀರ್ತಿಯನ್ನು ಗಳಿಸಿದ್ದಿ ಅದನ್ನು, ಹಿತ್ವಾ ಕಳೆದುಕೊಂಡು ಪಾಪವನ್ನೇ ಪಡೆಯುತ್ತೀವಿ. ಪಾಪಂ ಅವಾಪ್ಸ್ಯಸಿ. 34ನೇ ಶ್ಲೋಕ ಹೇಳುತ್ತೆ, ಅಕೀರ್ತಿಂಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ಅವ್ಯಯಾಂ ಸಂಭಾವಿತಸ್ಯ ಚ ಅಕೀರ್ತಿ ಮರಣಾತ್ ಅತಿರಿಚ್ಯತೆ. ಶೂರನಾದವನಿಗೆ, ಸಂಭಾವಿತನಾದವನಿಗೆ, ಗೌರವಸ್ಥನಿಗೆ ರೆಪ್ಯುಟೇಷನ್ ಏನಾದರೂ ಹಾಳಾದರೆ ಸಾಯುವುದಕ್ಕಿಂತ ವಿಶೇಷ ಅದು. ಡೆತ್ ಬಿಫೋರ್ ಡಿಸಾನರ್ ಅಂತ ಒಂದು ಮಾತನ್ನು ಹೇಳ್ತಾರಲ್ಲ ಇಂಗ್ಲೀಷ್ನಲ್ಲಿ, ಆ ತರಹ. ಸಂಭಾವಿತಸ್ಯ ಚ ಅಕೀರ್ತಿ ಮರಣಾದ ಅತಿರಿಚ್ಯತೆ, ಮರಣಕ್ಕಿಂತ ಜಾಸ್ತಿಯಪ್ಪ ಅದು. ಅಕೀರ್ತಿಂಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ಅವ್ಯಯಾಂ, ಎಲ್ಲರೂ ಕೂಡ ನಿನ್ನ ಬಹುಕಾಲದವರೆಗೆ ನಾಶವಾಗದೇ ಇದ್ದಂತಹ, ಚಿರಂತನವಾಗಿ ಇದ್ದಂತಹ ಆ ಅಪಕೀರ್ತಿಯನ್ನು ಹೇಳ್ತಾನೇ ಇರ್ತಾರೆ. ಎಂಥ ಅರ್ಜುನ ಎಂಥ ಕೆಲಸ ಮಾಡಿಬಿಟ್ಟ. ಅದಕ್ಕೇ ವರಂ ತೇಜಸ್ವಿನೋ ಮೃತ್ಯು ನತು ಮಾನವ ಖಂಡನಂ ಅಂತ ಒಂದು ಮಾತು ಹೇಳ್ತಾರೆ. ವರಂ ತೇಜಸ್ವಿನೋ ಮೃತ್ಯು ನತು ಮಾನವ ಖಂಡನಂ. ಮೃತ್ಯು ತತ್ ಕ್ಷಣಿಕೋ ಹಂತಿ ಮಾನಭಂಗಂ ದಿನೇ ದಿನೇ ಅಂತ ಹೇಳಿ. ತೇಜಸ್ವಿಯಾದ ಮೃತ್ಯು ಇದೆಯಲ್ಲ, ಧೈರ್ಯದಿಂದ ಯುದ್ಧವನ್ನು ಅಥವಾ ಇನ್ಯಾವುದೇ ಸಂದರ್ಭದಲ್ಲಿ ಧೈರ್ಯದಿಂದ ಎದುರಿಸಿ ಸಾಯಬೇಕಾದರೆ ಸತ್ತರೆ ಅದು ತೇಜಸ್ವಿ ಮೃತ್ಯು ಅಂತ, ಅದು ಶ್ರೇಷ್ಠವಾದದ್ದು. ವರಂ ತೇಜಸ್ವಿನೋ ಮೃತ್ಯು ನತು ಮಾನವ ಖಂಡನಂ, ನಾಟ್ ದ ಡಿಸ್ಟ್ರಕ್ಷನ್ ಆಫ್ ರೆಪ್ಯುಟೇಷನ್. ಅದು ಯಾವತ್ತಿಗೂ ಒಳ್ಳೆಯದಲ್ಲ. ಮೃತ್ಯು ಏನು ಮಾಡುತ್ತೆ? ಮೃತ್ಯು ತತ್ ಕ್ಷಣಿಕೋ ಹಂತಿ, ಆ ನಿಮಿಷಕ್ಕೆ ನಮಗೆ ನೋವು ಕೊಡ್ತದೆ. ಆದರೆ ಮೃತ್ಯುವನ್ನು ತಪ್ಪಿಸಿಕೊಂಡು ಸತ್ಯವನ್ನು ಎದುರಿಸದೆ ಹಿಂದಕ್ಕೆ ಬಂದರೆ ಅದರಿಂದ ಬರುವಂತಹ ಅಕೀರ್ತಿ ಏನು ಮಾಡ್ತದೆ? ಮಾನಭಂಗಂ ದಿನೇ ದಿನೇ, ಬದುಕಿರುವವರೆಗೂ ಅವನು ಅದನ್ನು ಕೇಳ್ತಾನೇ ಇರಬೇಕು, ಅನುಭವಿಸ್ತಾನೇ ಇರಬೇಕು, ಅವಮಾನಕ್ಕೆ ಗುರಿ ಆಗ್ತಾನೇ ಇರಬೇಕು. ಆ ರೀತಿಯಲ್ಲಿ ಸಂಭಾವಿತಸ್ಯ ಚ ಅಕೀರ್ತಿ ಮರಣಾತ್ ಅತಿರಿಚ್ಯತೆ. ಭಯಾತ್ ರಣಾದುಪರತಂ ಅಂಸ್ಯಂತೆ ತ್ವಾಂ ಮಹಾರಥಾಃ ಯೇಷಾಂಚ ತ್ವಂ ಬಹುಮತೋ ಭೂತ್ವಾ ಯಾಸ್ಯಸಿ ಲಾಘವಂ. ಮಹಾರಥಿಗಳೆಲ್ಲ ಮಹಾರಥಾಃ. ಅರ್ಜುನ, ನಿನ್ನ ಸರಿಸಾಟಿಯಾದಂತಹ ಮಹಾರಥಿಗಳು ಎಷ್ಟೋ ಜನ ಇದ್ದಾರೆ. ಅವರೆಲ್ಲ ನಿನ್ನನ್ನು ಕುರಿತು ಅಪಮಾನಕರವಾಗಿ ಮಾತನಾಡ್ತಾರೆ. ಭಯಾತ್ ರಣಾತ್ ಉಪರತಂ, ಭಯದಿಂದ ಯುದ್ಧದಿಂದ ಹಿಂದಕ್ಕೆ ಹೋಗಿಬಿಟ್ಟ ಅರ್ಜುನ. ನೀನು ಈಗ ಯಾವ ರೀತಿಯಲ್ಲಿ ಹೇಳ್ತಾ ಇದ್ದೀಯಾ, ಯುದ್ಧ ಮಾಡಿದ್ರೆ ನನ್ನವರನ್ನು ಕೊಲ್ಲಬೇಕಾಗ್ತದೆ, ಭಾಳ ಹಿಂಸೆ ಆಗ್ತದೆ, ಜೀವನಾಶವಾಗ್ತದೆ, ಸಮಾಜದ ಮೇಲೆ ದುಷ್ಪರಿಣಾಮ, ಅದು ಯಾವುದೂ ಉಳಿಯಲ್ಲಪ್ಪ, ಅದನ್ನು ಯಾರೂ ಕೇಳೋಲ್ಲ. ನೀನು ಯುದ್ಧದಿಂದ ಹಿಂದಕ್ಕೆ ಹೋದಿ ಅನ್ನೋದು ಒಂದೇ ಉಳಿಯುವುದು, ಮಂಸಿಯಂತೆ ತಿಳಿಯುತ್ತಾರೆ. ಯೇಷಾಂಚ ತ್ವಂ ಬಹುಮತಃ ಭೂತ್ವ ಯಾಸ್ಯಸಿ ಲಾಘವಂ. ಯಾರು ಇಲ್ಲಿಯವರೆಗೆ ನಿನ್ನನ್ನು ಒಬ್ಬ ದೊಡ್ಡ ವೀರ, ಶೂರ, ಧೀರ, ಮಹಾರಥಿ ಅಂತ ತಿಳಿದಿದ್ರೋ ಅವರೆದುರಿನಲ್ಲಿ ನೀನು ತೃಣಕ್ಕಿಂತ ಕೊಡೆಯಾಗಿಬಿಡ್ತೀಯ. ಭೂತ್ವ ಯಾಸ್ಯಸಿ ಅದು ಅತ್ಯಂತ ಲಘುವಾಗಿಬಿಡ್ತೀಯ, ಲಾಘವಂ. ಅದರಿಂದ
ಆದ್ದರಿಂದ ನೀನು ಯುದ್ಧ ಮಾಡಲೇಬೇಕಾಗ್ತದೆ. ಅವಾಚ್ಯ ವಾದಾಂಶ್ಚ ಬಹೂನ್ ವದಿಷ್ಯಂತಿ ತವಾಹಿತಾಃ ನಿಂದಂತಹ ತವ ಸಾಮರ್ಥ್ಯಂ ತಥೋ ದುಃಖತರನ್ನು ಕಿಂ. ಆಡಬಾರದ ಮಾತನ್ನೆಲ್ಲ ನಿನ್ನ ಬಗ್ಗೆ ಆಡ್ತಾರೆ. ಅವಾಚ್ಯವಾದಾಂಶ ಬಹೂನ್ ವದಿಷ್ಯಂತಿ ತವ ಅಹಿತಾಃ. ನಿನಗೆ ಈಗಾಗಲೇ ಎಷ್ಟೋ ಜನ ಅಹಿತಃ ಅಂದರೆ ಒಳಗಡೆಯೇ ಶತ್ರುಗಳು ಹುಟ್ಕೊಂಡು ಬಿಟ್ಟಿದ್ದಾರೆ. ಅವರೆಲ್ಲ ಸಮಯ ಕಾಯ್ತಾ ಇದ್ದಾರೆ ನಿನ್ನ ಬಗ್ಗೆ ಏನಾದರೂ ಹೇಳಲಿಕ್ಕೆ ಸಿಗುತ್ತಾ ಅಂತ ಹೇಳಿ. ಅವರೆಲ್ಲ ನೀನು ಈಗ ಯುದ್ಧದಿಂದ ಹಿಂದಕ್ಕೆ ಹೋದರೆ ಆಡಬಾರದ ಮಾತುಗಳನ್ನೆಲ್ಲ ನಿನ್ನ ಬಗ್ಗೆ ಆಡ್ತಾರೆ. ಅವಾಚ್ಯವಾದಾಂಶ ಬಹೂನ್ ವದಿಷ್ಯಂತಿ ತವ ಸಾಮರ್ಥ್ಯಂ ನಿಂದಂತಹ ನಿನ್ನ ಸಾಮರ್ಥ್ಯವನ್ನೇ ನಿಂದಿಸುತ್ತಾರೆ. ತಥೋ ದುಃಖತರನ್ನು ಕಿಂ ಅದಕ್ಕಿಂತ ದುಃಖವಾದದ್ದು ನಿನಗಿನ್ನೇನಿರಲಿಕ್ಕೆ ಸಾಧ್ಯ. ಹಾಗಾಗಿ ನೀನು ಯುದ್ಧ ಮಾಡೋದು ಬಿಟ್ಟು ಬೇರೆ ನಿನಗೆ ದಾರಿಯೇ ಇಲ್ಲ. ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹೀಂ ತಸ್ಮಾತ್ ಉತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತನಿಶ್ಚಯ. ಒಂದು ಪ್ರಸಿದ್ಧ ಶ್ಲೋಕ ಅಲ್ವೇ ಇದು, ಎಲ್ಲರೂ ಆಗಾಗ ಹೇಳ್ತಾ ಇರ್ತಾರೆ. ಯುದ್ಧದಲ್ಲಿ ಕೊಲ್ಲಲ್ಪಟ್ಟರೆ ಏನಾಗುತ್ತೆ? ಸ್ವರ್ಗ ಸಿಗುತ್ತೆ. ನೀನು ಅಕಸ್ಮಾತಾಗಿ ಗೆದ್ದರೆ ನೀನು ಈ ಭೂಮಿಯನ್ನು ಆಳ್ಬೋದು. ಹಾಗಾಗಿ ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ, ಅಲ್ಲೂ ನಿನಗೆ ಒಳ್ಳೆಯದೇ ಕಾದಿದೆ. ನೀನು ಗೆದ್ದೆ ಅಂತ ಇಟ್ಕೊಳ್ಳೋಣ, ಆವಾಗ ಇಲ್ಲಿ ನಿನ್ನದೇ ರಾಜ್ಯ. ಜಿತ್ವಾವ ಭೋಕ್ಷ್ಯಸೆ ಮಹೀಂ ತಸ್ಮಾತ್ ಉತ್ತಿಷ್ಠ ಕೌಂತೇಯ. ಆದ್ದರಿಂದ ಎದ್ದೇಳು. ಯುದ್ಧಾಯ ಕೃತನಿಶ್ಚಯ, ಯುದ್ಧಕ್ಕಾಗಿ ಸಂಕಲ್ಪ ಮಾಡು. 38ನೇ ಶ್ಲೋಕ. ಇಲ್ಲಿಗೆ ಅರ್ಜುನನಿಗೆ ಕೃಷ್ಣ ಬೋಧನೆ ಮಾಡಿದಂತಹ ಲೌಕಿಕವಾಗಿ ಅವನನ್ನು ಆಮಿಷಗೊಳಿಸಿ ಯುದ್ಧಕ್ಕೆ ಯುದ್ಧ ಮಾಡುವಂತಹ ರೀತಿಯ ಪ್ರಯತ್ನ ಏನಿದೆ ಅದಕ್ಕೆ ಅನುಗುಣವಾದ ಒಂದು 7-8 ಶ್ಲೋಕಗಳಿದೆಯಲ್ಲ ಅಲ್ಲಿಗೆ ಮುಗಿಯುತ್ತೆ. ಇದೊಂದು ವಿಶೇಷವಾದ ಶ್ಲೋಕ. ಸುಖ ದುಃಖೇ ಸಮೇ ಕೃತ್ವ ಲಾಭೌ ಜಯಾಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ಸುಖವಾಗಲಿ ದುಃಖವಾಗಲಿ, ಲಾಭ ಆಗಲಿ ನಷ್ಟವಾಗಲಿ, ಜಯವಾಗಲಿ ಅಥವಾ ಅಪಜಯವಾಗಲಿ, ಇವೆಲ್ಲವನ್ನೂ ಸಮನಾಗಿ ತೆಗೆದುಕೊಳ್ಳುವ ಒಂದು ಮನೋಭಾವವನ್ನು ನೀನು ರೂಪಿಸಿಕೊಳ್ಳಬೇಕು. ಹಾಗೆ ರೂಪಿಸಿಕೊಂಡು ತಥೋ ಆ ನಂತರದಲ್ಲಿ ಯುದ್ಧಾಯ ಯುಜ್ಯಸ್ವ, ಯುದ್ಧಕ್ಕಾಗಿ ನೀನು ಸಿದ್ಧನಾಗು. ನೈವಂ ಪಾಪಂ ಅವಾಪ್ಸ್ಯಸಿ. ಸಮೇ ಕೃತ್ವ ಅನ್ನುವ ಪದ ಇದೆಯಲ್ಲ, ಇದನ್ನೇ ಮುಂದೆ ಬೆಳೆಸ್ತಾ ಇನ್ನೊಂದು 10-15 ಶ್ಲೋಕ ಆದಮೇಲೆ ಸಮತ್ವಂ ಯೋಗ ಉಚ್ಯತೆ ಅಂತ ಹೇಳಿ ಅಲ್ಲಿಗೆ ಅದನ್ನು ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಅದನ್ನು ನಮಗೆ ತಿಳಿಸಿಕೊಡ್ತಾನೆ. ಯೋಗ ಕರ್ಮಸು ಕೌಶಲಂ ಅಂತ ಮಾತುಂಟು, ಮುಂದೆ ಬರುತ್ತದೆ. ಯೋಗ ಅಂದರೆ ಏನು? ನಾವು ಸಾಮಾನ್ಯವಾಗಿ ಪ್ರತಿಯೊಂದು ಅಧ್ಯಾಯದ ಕೊನೆಯಲ್ಲಿ ಏನು ಹೇಳ್ಕೊಳ್ತೀವಿ? ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಭಕ್ತಿಯೋಗೋ ಅಥವಾ ಕರ್ಮಯೋಗ ಅಥವಾ ಸಾಂಖ್ಯಯೋಗ ಅಂತ ಹೇಳ್ತೀವಿ. ಅಲ್ಲಿ ಎಷ್ಟು ಹೇಳ್ತಾರೆ ಅಂದರೆ ಉಪನಿಷತ್ಸು, ಬ್ರಹ್ಮವಿದ್ಯೆ, ಯೋಗಶಾಸ್ತ್ರ, ಈ ಮೂರೂ ಹೌದು. ನನ್ನ ಯಾರೋ ಕೇಳಿದ್ರು, ಇಲ್ಲಿ ಯೋಗಶಾಸ್ತ್ರ ಅಂತ ಹೇಳ್ತಾ ಇದ್ದಾರೆ, ಇದರಲ್ಲಿ ಯೋಗದ ವಿಚಾರ ಏನು ಇಲ್ಲೇ ಇಲ್ವಲ್ಲ ಅಂತ ಹೇಳಿ. ಯೋಗ ಅಂದರೆ ಏನು ನಿಮ್ಮ ದೃಷ್ಟಿಯಲ್ಲಿ? ಅದೇ ಯೋಗ ಹೇಳ್ಕೊಡ್ತಾರಲ್ಲ ಅದು. ಆ ಯೋಗ ಇಲ್ಲಿ ಇಲ್ಲ, ಅದು ಯೋಗವೂ ಅಲ್ಲ. ಅದು ಏನಾಗಿದೆ ಅಂತ ಕೇಳಿದ್ರೆ, ಈಗ ಯೋಗ ಅಂತ ಹೇಳಿದ್ರೆ ಸಾಮಾನ್ಯ ಜನರಲ್ಲಿ ಬಂದಿರುವಂತಹ ಒಂದು ರೂಢಿಗತವಾದ ಅಭಿಪ್ರಾಯ ಅಂತ ಹೇಳಿದ್ರೆ ಕೈಕಾಲು ಅಲ್ಲಾಡಿಸೋದು, ಎಕ್ಸರ್ಸೈಸ್ ಮಾಡೋದು, ವ್ಯಾಯಾಮ ಮಾಡೋದು ಅಲ್ವಾ? ಆದರೆ ಅದು ಒಂದು ಸಣ್ಣ ಅಂಶ ಯೋಗಶಾಸ್ತ್ರದಲ್ಲಿ. ಯೋಗಶಾಸ್ತ್ರದ ಸಾಧನಾ ಪಾದದಲ್ಲಿ 9ನೆಯ ಸೂತ್ರ ಹೇಳುತ್ತೆ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಯೋಗ ಇತಿ ಅಷ್ಟಾಂಗ ಸಿದ್ಧಯ.
ಇದು ಅಷ್ಟ ಅಂಗ ಯೋಗಗಳು. ಅದು ಯಾವುದಕ್ಕೆ ಬೇಕದು? ಸಮಾಧಿಗೆ ನಾವು ಹೋಗಬೇಕಾದ್ರೆ ಈ 7 ರೀತಿಯ ಯೋಗದ ಬೇರೆ ಬೇರೆ ಹಂತದಲ್ಲಿ ಹಾದು ಹೋಗಬೇಕು ನಾವು. ಯೋಗ ಅನ್ನುವ ಶಬ್ದದ ಮುಖ್ಯವಾದ ಅರ್ಥ ಸೇರಿಸುವುದು, ಕೂಡುವುದು, ಒಂದಾಗುವುದು, ಜೀವಾತ್ಮನನ್ನು ಪರಮಾತ್ಮನೊಂದಿಗೆ ಸೇರಿಸುವುದು. BKS ಅಯ್ಯಂಗಾರರು ಪ್ರಪಂಚ ಪ್ರಸಿದ್ಧ ಯೋಗಪಟುಗಳು. ಅವರದಕ್ಕೆ ವಿವರಣೆ ಹೀಗೇ ಕೊಟ್ಟಿದ್ದಾರೆ. ನಮ್ಮ ಶರೀರದ ಆಳಾಂತರಾಳದಲ್ಲಿ ಇರುವಂತಹ ಯಾವ ಪರಮಾತ್ಮನಿದ್ದಾನೆ, ಆ ಪರಮಾತ್ಮನನ್ನು ನೋಡುವ ಪ್ರಕ್ರಿಯೆ ಪರಿಕಲ್ಪನೆ ಏನಿದೆ, ಅದಕ್ಕೆ ನಾವು 4 ಹಂತಗಳನ್ನು ಹಾದು ಒಳಗಡೆಗೆ ಹೋಗಬೇಕಾಗ್ತದೆ. ಮೇಲ್ಗಡೆಗೆ ಚರ್ಮ ಇದೆ, ಚರ್ಮದ ಒಳಗೆ ಮಾಂಸ ಇದೆ, ಅದರ ಕೆಳಗಡೆಗೆ ಎಲುಬು, ಮಾಂಸ, ಮಜ್ಜೆ, ರಕ್ತ ಇದೆಲ್ಲ ಇದೆ. ಅದರಿಂದ ಒಳಗೆ ಮನಸ್ಸಿದೆ, ಅದರಿಂದ ಒಳಗೆ ಅಂತಃಕರಣ ಇದೆ. ಅಲ್ಲಿ ಹೋಗಿ ನಾವು ಪರಮಾತ್ಮನನ್ನು ಮುಟ್ಟಬೇಕು. ಹಾಗೆ ಮುಟ್ಟಬೇಕಾದ್ರೆ ಈ 4 ಲೇಯರ್ಗಳೇನಿದೆಯಲ್ಲ, ಇದನ್ನು ನಾವು ಅತ್ಯಂತ ಪರಿಶುಭ್ರವಾಗಿ ಬಲವಾಗಿ ಇಟ್ಟುಕೊಳ್ಬೇಕಾಗ್ತದೆ. ಹಾಗೆ ಇಟ್ಟುಕೊಳ್ಳದೆ ಹೋದರೆ ನಾವು ಆತ್ಮನನ್ನು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆತ್ಮ ಸಾಧನೆ ಮಾಡಬೇಕು ಅಂದರೆ ಆ ಸಾಧನೆಗೆ ಇರುವ ಒಂದೇ ಒಂದು ಸಾಧನ ಅಂತ ಹೇಳಿದ್ರೆ ಶರೀರ. ಶರೀರಂ ಆದ್ಯಂ ಖಲು ಧರ್ಮ ಸಾಧನಂ. ಶರೀರವೇ ಮೊದಲನೆಯ ಧರ್ಮ ಸಾಧನೆಗೆ ಇರುವಂತಹ ಒಂದು ಉಪಕರಣ. ಅದನ್ನು ಸರಿಯಾಗಿ ಇಟ್ಟುಕೊಳ್ಳಲಿಕ್ಕೆ ನಾವು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಅಂಥೇಳಿ ಅದು 5 ಬಹಿಸ್ಸಾಧನಗಳು ಯೋಗದಲ್ಲಿ. ಆಮೇಲೆ ಧ್ಯಾನ, ಧಾರಣ, ಸಮಾಧಿ ಅಂತ ಹೇಳುವುದು ಅಂತಸ್ಸಾಧನಗಳು. ಅದರಲ್ಲಿ ಯಮ ಮತ್ತು ನಿಯಮ 2 ಆದಮೇಲೆ, ಯಮ ಅಂತ ಹೇಳಿದ್ರೆ ನಮ್ಮ ಬಹಿರಿಂದ್ರಿಯಗಳನ್ನು ನಮ್ಮ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳುವುದು. ನಿಯಮ ಅಂತ ಹೇಳಿದ್ರೆ ಆ ಇಂದ್ರಿಯಗಳ ಜೊತೆಯಲ್ಲಿ ನಾವು ಶಾರೀರಿಕವಾಗಿ ಕೆಲವು ನಿಯಮಗಳನ್ನು ಪಾಲಿಸಲೇಬೇಕು. ಆ ನಿಯಮಗಳನ್ನು ಇಟ್ಟುಕೊಳ್ಳುವುದು. ಅದಾದ ಮೇಲೆ ಆಸನ. ಆಸನ ಯಾತಕ್ಕೋಸ್ಕರ ಮಾಡಬೇಕು? ಪ್ರಾಣಾಯಾಮ ಮಾಡಲಿಕ್ಕೋಸ್ಕರ ಆಸನದಲ್ಲಿ ಕೂತ್ಕೊಳ್ಬೇಕು ನಾವು. ಪ್ರಾಣಾಯಾಮ ಹೇಗೆ ಮಾಡಬೇಕು ಅಂತ ಹೇಳುವುದನ್ನು ಗೀತೆಯ 6ನೇ ಅಧ್ಯಾಯವು ನಮಗೆ ತಿಳಿಸಿಕೊಡುತ್ತದೆ. ಆ 6ನೇ ಅಧ್ಯಾಯಕ್ಕೆ ಹೆಸರು ಧ್ಯಾನ ಯೋಗ ಅಂತಲೇ. ಆ ಧ್ಯಾನ ಯೋಗದಲ್ಲಿ ಯೋಗಶಾಸ್ತ್ರದಲ್ಲೂ ಹೇಳುತ್ತೆ ಆಸನ ಅಂದರೆ ಏನು, ಪ್ರಾಣಾಯಾಮಕ್ಕೆ ಹೇಗೆ ಕೂತ್ಕೊಳ್ಬೇಕು. ಸ್ಥಿರ ಸುಖಂ ಆಸನಂ. ಸ್ಥಿರವಾಗಿ ಸುಖವಾಗಿ ಕುಳಿತುಕೊಳ್ಬೇಕು ಮೊದಲು ನಾವು. ಆಮೇಲೆ ಮಾತ್ರವೇ ಪ್ರಾಣಾಯಾಮ ಮಾಡಬೇಕು. ಕುರ್ಚಿ ಮೇಲೆ ಕೂತ್ಕೊಂಡು ಪ್ರಾಣಾಯಾಮ ಮಾಡಲಿಕ್ಕೆ ಆಗೋದಿಲ್ಲ. ಬದ್ಧ ಪದ್ಮಾಸನಸ್ಥರಾಗಿಯೇ ಕುಳಿತುಕೊಳ್ಳಬೇಕು. ಅದಕ್ಕೆ ಅದನ್ನು ಪದ್ಮಾಸನ ಅಂತ ಹೇಳಿದರು. ಅದೇ ರೀತಿಯಲ್ಲಿ ಆಸನದ ಜೊತೆಯಲ್ಲಿ ಶರೀರವನ್ನು ಸರಿಯಾದ ರೀತಿಯಲ್ಲಿ ಫ್ಲೆಕ್ಸಿಬಿಲಿಟಿಯಲ್ಲಿ ಇಟ್ಟುಕೊಡಲಿಕ್ಕೆ ಇನ್ನೂ 100 ಆಸನಗಳನ್ನು ಹೇಳಿದ್ದಾರೆ ಯೋಗಶಾಸ್ತ್ರದಲ್ಲಿ. ಯೋಗಶಾಸ್ತ್ರಕ್ಕಿಂತ ಮುಖ್ಯವಾಗಿ ಅದನ್ನು ಶಿವ ಹೇಳಿದ್ದಾನೆ ಅಂತ ಹೇಳ್ತಾರೆ. ಪಾರ್ವತಿಗೆ ಹೇಳುವಾಗ ಆಸನಾನಿ ಚ ತಾವಂತಿ ಯಾವಂತ್ಯೋ ಜೀವರಾಶಯ ಅಂತ ಹೇಳುವ ಮಾತು. ಎಷ್ಟು ಆಸನಗಳಿದೆ? ಶಿವನೇ ಹೇಳುವ ಮಾತು. ಎಷ್ಟು ಜೀವರಾಶಿಗಳು ಇವೆಯೋ ಅಷ್ಟು ಆಸನಗಳಿದೆ. ಈಗ ಯೋಗಾಚಾರ್ಯರು ಅಂತ ಹೇಳುವವರಿಗೆಲ್ಲ ಎಷ್ಟು ಆಸನ ಬರುತ್ತೆ ಹೆಚ್ಚು ಅಂದರೆ ಒಂದು 50, 60, 100, ಬೇಡ ಒಂದು 150, ಅದಕ್ಕಿಂತ ಜಾಸ್ತಿ ಬರಲ್ಲ. ಆದರೆ ಶಿವ ಹೇಳುವಂತೆ ಎಷ್ಟು ಜೀವರಾಶಿಗಳಿವೆಯೋ ಅಷ್ಟು ಆಸನಗಳಿದೆ. ಆಸನಾನಿ ಚ ತಾವಂತಿ ಯಾವಂತ್ಯೋ ಜೀವರಾಶಯ. ಅಂತಹ ಆಸನ ಅಂತ ಹೇಳುವುದೇ ಯೋಗವಲ್ಲ, ಯೋಗದ ಒಂದು ಸಣ್ಣ ಉಪಾಂಗ. ಅದನ್ನು ಯೋಗಶಾಸ್ತ್ರ ಅಂತ ಹೇಳಿಕೊಂಡು ಭಗವದ್ಗೀತೆಯಲ್ಲಿ ಯೋಗಶಾಸ್ತ್ರ ಅಂತ ಹೇಳ್ತೀರಿ, ಅಲ್ಲಿ ಯೋಗವೇ ಇಲ್ವಲ್ರಿ ಅಂತಲೇ ಕೇಳೋದು ನಮಗೆ. ಹಾಗಾಗಿ ನಾವು ತಿಳ್ಕೊಳ್ಳುವಾಗ ಸರಿಯಾಗಿ ತಿಳ್ಕೊಳ್ಳದೆ ಹೋದರೆ ಕನ್ಫ್ಯೂಷನ್ ಆಗೋಗ್ಬಿಡುತ್ತೆ ನಮಗೆ. ಅದರಿಂದ ಯೋಗ ಅಂತ ಹೇಳಿದ್ರೆ ಕೂಡಿಸುವುದು. ವೇದ ಹೇಳುತ್ತೆ,
ವೇದ ಮಂತ್ರ ಋಗ್ವೇದದ ಒಂದು ಮಂತ್ರ ಹೇಳುತ್ತೆ, ಯುಂಜತೆ ಉತ ಯುಂಜತೆ ಮನ ಧಿಯೋ ವಿಪ್ರ ಯುಂಜತೆ. ಎಲ್ಲಿ ವಿಪ್ರರು ತಮ್ಮ ಮನಸ್ಸನ್ನು ಬುದ್ಧಿಯನ್ನು ಒಟ್ಟಾಗಿ ಸೇರಿಸುತ್ತಾರೆಯೋ ಹಾಗೆ ಸೇರಿಸುವುದರ ಮೂಲಕ ಜೀವಾತ್ಮ ಪರಮಾತ್ಮರ ಸಮ್ಮಿಲನದ ಆ ಒಂದು ಪ್ರಕ್ರಿಯೆಯಲ್ಲಿ ಮುಂದಕ್ಕೆ ಹೋಗ್ತಾ 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 ತಮ್ಮ ಒಂದು ಜೀವನದ ಸಾಫಲ್ಯವನ್ನು ಕಂಡುಕೊಳ್ತಾರೋ ಅನ್ನುವಂತಹ ರೀತಿಯಲ್ಲಿ ಆ ಮಂತ್ರ ಹೇಳುತ್ತೆ. ಹಾಗಾಗಿ ಯೋಗ ಅಂತ ಹೇಳುವುದಕ್ಕೆ ಎರಡು ಅರ್ಥ ಇದೆ. ಒಂದು ಅರ್ಥ ಜೀವಾತ್ಮನನ್ನು ಪರಮಾತ್ಮನೊಂದಿಗೆ ಸೇರಿಸುವುದು. ಇನ್ನೊಂದು ಅರ್ಥ ಸಮಾಧಿ ಸ್ಥಿತಿಯಲ್ಲಿ ನಮ್ಮ ಇಂದ್ರಿಯಗಳನ್ನೆಲ್ಲ ನಮ್ಮ ಕಂಟ್ರೋಲ್ನಲ್ಲಿ ಇಟ್ಟುಕೊಂಡು, ಇಂದ್ರಿಯಗಳನ್ನೆಲ್ಲ ಮನಸ್ಸಿನೊಳಗೆ ಇಟ್ಟುಕೊಂಡು ಮನಸ್ಸನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳುವುದು. ಆ ಬುದ್ಧಿಗಿಂತ ಮೇಲೆ ಭಗವಂತ ಇದ್ದಾನೆ. ಧ್ಯಾನ ಅಂತ ಒಂದು ಮಾತುಂಟು. ಧ್ಯಾನ ಅಂದರೆ ಏನು? ಧ್ಯಾನ ಅನ್ನುವುದರಲ್ಲಿ ಎರಡು ಪದ ಹೇಳ್ತಾರೆ, ಧೀ ಪ್ಲಸ್ ಯಾನ. ಯಾನ ಅಂದರೆ ಪ್ರಯಾಣ, ಧೀ ಅಂದರೆ ಬುದ್ಧಿ. ಬುದ್ಧಿಯ ಮೂಲಕವಾಗಿ ಪ್ರಯಾಣ ಮಾಡುವುದು. ಎಲ್ಲಿಗೆ ಪ್ರಯಾಣ ಮಾಡುವುದು? ಗೀತೆಯೇ ಮುಂದೆ ಹೇಳುವಂತೆ, ಕಠೋಪನಿಷತ್ತಿನಲ್ಲೂ ಹೇಳುವಂತೆ, ಇಂದ್ರಿಯಾಣಿ ಪರಾನ್ಯಾಹು ಇಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರಾ ಬುದ್ಧಿ ಯೋ ಬುದ್ಧೇ ಪರತಸ್ತು ಸಹ. ಶರೀರ ಅಂತ ಹೇಳಿದ ಮೇಲೆ ಶರೀರದಲ್ಲಿ ಇಂದ್ರಿಯಗಳು ಇರಲೇಬೇಕು. ಇಂದ್ರಿಯಗಳು ಇಲ್ಲದೆ ಹೋದರೆ ಈ ಶರೀರಕ್ಕೆ ಏನೂ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇಂದ್ರಿಯಗಳು ಶ್ರೇಷ್ಠ. ನಾವು ಇಂದ್ರಿಯಗಳು ಕಂಟ್ರೋಲ್ ಮಾಡಬೇಕು ಅಷ್ಟೇ ಹೊರತು ಇಂದ್ರಿಯಗಳೇ ಇಲ್ಲ, ಇಂದ್ರಿಯಗಳನ್ನು ಧ್ವಂಸ ಮಾಡಿದ್ರೆ ನಾವು ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇಂದ್ರಿಯಗಳನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಇಂದ್ರಿಯಗಳು ಪಟುವಾಗಿರಬೇಕು. ಇಂದ್ರಿಯಗಳು ಸ್ವಚ್ಛಂದವಾಗಿ ಹೋಗದೇ ಇರುವ ರೀತಿಯಲ್ಲಿ ನಮ್ಮ ಕಂಟ್ರೋಲ್ನಲ್ಲಿ ಇರಬೇಕು. ರಾಗದ್ವೇಷ ವಿಯುಕ್ತೈಸ್ತು ವಿಷಯಾನ್ ಇಂದ್ರಿಯೈಶ್ಚರನ್ ಆತ್ಮವಶ್ಯೈರ್ವಿಧೇಯಾತ್ಮ ಬುದ್ಧಿ ಪರ್ಯವತಿಷ್ಠತಿ. ಸ್ಥಿತಪ್ರಜ್ಞನ ಲಕ್ಷಣವನ್ನು ಹೇಳುವಾಗ ಕೃಷ್ಣನೇ ಹೇಳ್ತಾನೆ, ನಾವು ನಮ್ಮ ಆತ್ಮದ ವಶದಲ್ಲಿ ಇಟ್ಟುಕೊಳ್ಳಬೇಕು ಅದನ್ನು, ಇಂದ್ರಿಯವನ್ನು, ಬುದ್ಧಿಯನ್ನು. ಧ್ಯಾನ ಅಂತ ಹೇಳಿದ್ರೆ ಮನಸಸ್ತು ಪರಾ ಬುದ್ಧಿ ಯೋ ಬುದ್ಧೇ ಪರತಸ್ತು ಸಹ. ಮನಸ್ಸಿಗಿಂತ ಬುದ್ಧಿ ದೊಡ್ಡದು, ಇಂದ್ರಿಯಗಳಿಗಿಂತ ಮನಸ್ಸು ದೊಡ್ಡದು. ಮನಸ್ಸಿಗಿಂತ ಬುದ್ಧಿ ಮೇಲೆ, ಬುದ್ಧಿಗಿಂತ ಮೇಲಿರುವವನು ಅವನು. ಯೋ ಬುದ್ಧೇ ಪರತಸ್ತು ಸಹ, ಅವನು ಆ ಪರಮಾತ್ಮ. ಆದ್ದರಿಂದ ಧ್ಯಾನ ಅಂತ ಹೇಳಿದ್ರೆ ಏನು? ಬುದ್ಧಿಗಿಂತ ಮೇಲಿರುವವನನ್ನು ನಾವು ಸಮೀಪಿಸುವ ಒಂದು ಉಪಕಲ್ಪ. ಧ್ಯಾನದಲ್ಲಿ ನಾವು ಆ ಪರಮಾತ್ಮನ ಜೊತೆಯಲ್ಲಿ ಡೈರೆಕ್ಟಾಗಿ ಒಂದು ಸಂಪರ್ಕವನ್ನು, ಸೇತುವೆಯನ್ನು ನಿರ್ಮಾಣ ಮಾಡಿಕೊಳ್ತೀವಿ. ಆ ನಿರ್ಮಾಣ ಮಾಡಲಿಕ್ಕೆ ನಾವು ಇಟ್ಟುಕೊಂಡಂತಹ ಒಂದು ಸಣ್ಣ ಸಾಧನ ಅಂತ ಹೇಳಿದ್ರೆ ಧ್ಯಾನದಲ್ಲಿ ನಾಮಸ್ಮರಣೆ. ನಾಮಸ್ಮರಣೆ ಇದೆಯಲ್ಲ, ನಾಮಸ್ಮರಣಾತ್ ಅನ್ಯೋಪಾಯಂ ನಹಿ ಪಶ್ಯಾಮಿ ಭವತರಣೆ. ರಾಮಹರೇ ಕೃಷ್ಣಹರೇ ತವ ನಾಮ ವದಾಮಿ ಸದಾ ನೃಹರೇ. ಶಂಕರಾಚಾರ್ಯರು ಹೇಳಿದ್ದಾರೆ. ಆ ನಾಮಸ್ಮರಣೆ ಅಂತ ಹೇಳುವುದು, ನಾಮಸ್ಮರಣೆಗೆ ನಮ್ಮ ಮನಸ್ಸನ್ನು ಸಿಕ್ಕಾಕ್ಸ್ಬೇಕು. ಆ ನಾಮಸ್ಮರಣೆ ಮೇಲಕ್ಕೆ ಹೋದಂತೆ ಗಾಳಿಪಟ ಹೋದಂಗೆ ಅಂತ ಸ್ವಾಮಿ ಸೋಮನಾಥಾನಂದಜಿಯವರು ಹೇಳ್ತಾರೆ. ಆ ಮನಸ್ಸೆಂಬ ದಾರದಿಂದ ಆ ನಾಮಸ್ಮರಣೆಯ ಮೂಲಕವಾಗಿ ನಾವು ಭಗವಂತನನ್ನು ನೋಡಲಿಕ್ಕೆ ಹೋಗಬೇಕು. ಅದನ್ನೇ ಧ್ಯಾನ ಅಂತ ಹೇಳ್ತಾರೆ. ಸೊ ಧ್ಯಾನ, ಧಾರಣ ಮತ್ತು ಸಮಾಧಿ ಇವು ಅಂತರಂಗದ ಸಾಧನಗಳು. ಬಹಿರಂಗದ ಸಾಧನಗಳು ಯಮ, ನಿಯಮ, ಆಸನ. ಆಸನದ ನಂತರದ್ದೇ ಪ್ರಾಣಾಯಾಮ. ಪ್ರಾಣಾಯಾಮ ಮಾಡಬೇಕಾದ್ರೆ ನಾವು ಆಸನ ಸಿದ್ಧಿ ಇಲ್ಲದೆ ಪ್ರಾಣಾಯಾಮ ಮಾಡುವ ಹಾಗಿಲ್ಲ. ಇವಾಗ ಎಲ್ಲ ಪ್ರಾಣಾಯಾಮ ಅಂತ ಹೇಳೋದು ಬಹಳ ಕೃತಕವಾಗಿ ಬಿಟ್ಟಿದೆ. ಆದ್ದರಿಂದ ಆಸನ ಸಿದ್ಧಿ ಆದ ಹೊರತು ಪ್ರಾಣಾಯಾಮಕ್ಕೆ ಏನೂ ಬೆಲೆ ಇಲ್ಲ, ಪ್ರಯೋಜನವೂ ಇಲ್ಲ. ಆದ್ದರಿಂದ ಆಸನಗಳು ಪ್ರಾಣಾಯಾಮಕ್ಕೆ ಸಹಕಾರಿಯಾಗಿ ನಮಗೆ ಬರ್ತದೆ. ಕೆಲವು ಆಸನಗಳಿಂದ ಶರೀರ ಬಹಳ ಲಘುವಾಗ್ತದೆ, ನಮ್ಮ ಕಂಟ್ರೋಲ್ನಲ್ಲೇ ಇರ್ತದೆ. ಆದ್ದರಿಂದ ಅದು ಯೋಗಶಾಸ್ತ್ರಾಂತರ್ಗತವಾಗಿ ಒಂದು ಉಪಾಂಗವಾಗಿ ಬಂದಿರುವುದರಿಂದ ಈಗ ಅದು ಏನಾಗಿದೆ ಅಂದರೆ ಅದೇ ಯೋಗಶಾಸ್ತ್ರ ಅನ್ನುವಷ್ಟರ ಮಟ್ಟಿಗೆ ಬೆಳೆದು ಹೋಗ್ಬಿಟ್ಟಿದೆ.
ಅದು ಶಾಸ್ತ್ರ ಅಲ್ಲ ಆಸನ ಅಂತ ಹೇಳಿ. ಆಸನಗಳ ವಿಚಾರವಾಗಿ ಬೇಕಾದಷ್ಟು ಉಂಟು. ಆದರೆ ಯೋಗಶಾಸ್ತ್ರದ ಒಂದಾನೊಂದು ಸಾಧನ ಪಾದ, ಸಮಾಧಿ ಪಾದ, ಸಾಧನ ಪಾದ ಅಂತ ಎಲ್ಲ ಬರ್ತದೆ ಯೋಗಶಾಸ್ತ್ರದಲ್ಲಿ. ಅದರಲ್ಲಿ ಸಾಧನ ಪಾದದಲ್ಲಿ ಬರುವಂತಹ ಒಂದು ಉಪಾಂಗ ಈ ಆಸನ ಅಂತ ಹೇಳುವುದು. ಆದ್ದರಿಂದ ಆಸನವೇ ಯೋಗ ಅಂತ ತಿಳ್ಕೊಂಡಾಗ ನಿಮಗೆ ಭಗವದ್ಗೀತೆಯಲ್ಲಿ ಯೋಗ ಇಲ್ಲ ಅಂಥೇಳಿ ತೀರ್ಮಾನ ಮಾಡ್ಕೊಂಡು ಬಿಡ್ಬೋದು. ಆದ್ದರಿಂದ ಭಗವದ್ಗೀತೆಯಲ್ಲಿ ಹೇಳುವ ಯೋಗ ಅಂತ ಹೇಳಿದ್ರೆ ಕೂಡಿಸುವುದು. ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ, ರಾಜಯೋಗ. ಹಾಗಂದರೆ ಏನು ಕರ್ಮಯೋಗ ಅಂತ ಹೇಳಿದ್ರೆ? ಕರ್ಮದ ಮೂಲಕವಾಗಿ ಭಗವಂತನನ್ನು ಸಮೀಪಿಸುವುದು, ಭಗವಂತನನ್ನು ಮುಟ್ಟುವುದು. ಕರ್ಮಣೈಮಹಿ ಸಂಸಿದ್ಧಿಂ ಆಸ್ಥಿತಾ ಜನಕಾದಯ. ಕರ್ಮದಿಂದಲೇ ಜನಕಾದಿ ಮಹಾರಾಜರೆಲ್ಲ ಸಿದ್ಧಿಯನ್ನು ಪಡೆದುಬಿಟ್ರು. ಆ ಕರ್ಮ ಹೇಗೆ ಮಾಡಬೇಕು? ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಲೋಕಸಂಗ್ರಹದ ದೃಷ್ಟಿಯಿಂದ ನಾವು ಕರ್ಮವನ್ನು ಮಾಡಿದಾಗ ಆ ಕರ್ಮಯೋಗ ಆಗ್ತದೆ. ಇವತ್ತಿನ ಸಂದರ್ಭದಲ್ಲಿ ಕರ್ಮ ಯೋಗವನ್ನು ಕಳೆದುಕೊಂಡಿದೆ. ಶಂಕರಾಚಾರ್ಯರು ಮೊನ್ನೆ ತಾನೇ ಜಯಂತಿ ಆಚರಣೆ ಮಾಡಿದ್ವಿ. ಶಂಕರಾಚಾರ್ಯರು ಹುಟ್ಟಿ ಬಂದಂತಹ ಆ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಪಾಖಂಡಿಗಳ ಸಾಮ್ರಾಜ್ಯ ಬೆಳೆದುಬಿಟ್ಟು ಕರ್ಮ ತನ್ನ ನಿಜವಾದ ಹೊಳಪನ್ನು ಕಳೆದುಕೊಂಡ್ಬಿಟ್ಟಿತ್ತು. ಜ್ಞಾನ, ಉಪನಿಷತ್ತಿನ ಮೂಲ ಚಿಂತನೆಯಾದ ತಪಸ್ಸು, ವೈರಾಗ್ಯ, ಭಕ್ತಿ, ಜ್ಞಾನ ಇವುಗಳನ್ನೆಲ್ಲ ಕಳೆದುಕೊಂಡು ಜ್ಞಾನಯೋಗ, ತಪೋಯೋಗ, ಸ್ವಾಧ್ಯಾಯ ಜ್ಞಾನಯಜ್ಞ, ತಪೋಯಜ್ಞ, ಯೋಗಯಜ್ಞ, ಸ್ವಾಧ್ಯಾಯಯಜ್ಞ, ಅಭ್ಯಸನ ಯಜ್ಞ ಇವೆಲ್ಲ ಹೋಗಿ ದ್ರವ್ಯಯಜ್ಞ ಮಾತ್ರವೇ ಯಜ್ಞ ಅನ್ನುವ ಹಂತಕ್ಕೆ ಬಂದು ತಲುಪಿದ್ವಿ ನಾವು. ದ್ರವ್ಯಯಜ್ಞ ಅಂತ ಹೇಳಿದ್ರೆ ಏನು? ಅಗ್ನಿಯನ್ನು ಸ್ಥಾಪನೆ ಮಾಡಿಕೊಂಡು ಅದರೊಳಗೆ ಬೇಕಾದ್ದು ಬೇಡದಿದ್ದು ಎಲ್ಲ ಸುರಿಯೋದು. ಇವತ್ತು ಕಾಲ ಆ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿ ವಿದ್ವಾಂಸರು ಹೇಳ್ತಾರೆ. ಆದ್ದರಿಂದ ಅದೊಂದು ದ್ರವ್ಯಯಜ್ಞ ಇದೆಯಲ್ಲ, ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನಯೋಜ್ಞ ಪರಂತಪಃ. ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ ಮುಂದೆ ಕೃಷ್ಣ ಹೇಳ್ತಾನೆ. ಇದೆಲ್ಲ ಯೋಗಕ್ಕೆ ಸಂಬಂಧಪಟ್ಟದ್ದು. ಸಮೇ ಕೃತ್ವ ಅಂತ ಬಂದಿರೋದ್ರಿಂದ ಮುಂದೆ ನಾವು ಸಮತ್ವಂ ಯೋಗ ಉಚ್ಯತೆ ಅನ್ನುವ ಹಂತಕ್ಕೆ ಹೋಗುವಾಗ ಇದು ತಿಳ್ಕೊಂಡಿದ್ರೆ ನಮಗೆ ಆ ಸಮತ್ವಂ ಯೋಗ ಉಚ್ಯತೆ ಅಂತ ಹೇಳುವುದರ ಅರ್ಥ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹಾಗಾಗಿ ದ್ರವ್ಯಯಜ್ಞಕ್ಕಿಂತ ಶ್ರೇಷ್ಠವಾದದ್ದು ಸ್ವಾಧ್ಯಾಯ ಯಜ್ಞ, ಅಭ್ಯಸನ ಯಜ್ಞ, ಯೋಗಯಜ್ಞ, ತಪೋಯಜ್ಞ, ಜ್ಞಾನಯಜ್ಞ. ಶಂಕರರು ಬಂದ ಕಾಲಕ್ಕೆ ಈ ಎಲ್ಲ ಯಜ್ಞಗಳು ಕೂಡ ನಶಿಸಿ ಹೋಗಿಬಿಟ್ಟಿದ್ವಂತೆ. ಪಾಖಂಡಿ ಮನೋಭಾವದ ಕಾಪಾಲಿಕರು, ಅಘೋರಿಗಳು, ಪಾಶುಪತ ಮತದವರು ಇವರೆಲ್ಲ ವಿಪರೀತವಾದಂತಹ ಕಾಮ ಸಂಕಲ್ಪದಿಂದ ಪ್ರೇರಿತರಾಗಿ ಆ ಹೋಮ ಮಾಡ್ತೀವಿ, ಈ ಹೋಮ ಮಾಡ್ತೀವಿ, ಆ ಯಜ್ಞ ಮಾಡ್ತೀವಿ, ಈ ಯಜ್ಞ ಮಾಡ್ತೀವಿ, ನಿಮಗೆ ಅದು ಸಿಗುತ್ತೆ, ನಿಮಗೆ ಅದು ಸಿಗುತ್ತೆ, ಈ ರೀತಿಯಾಗಿ ಜನರನ್ನು ದಾರಿ ತಪ್ಪಿಸಿ ತಮ್ಮ ತಮ್ಮ ಸ್ವಾರ್ಥವನ್ನು ಸಾಧನೆ ಮಾಡಿಕೊಳ್ತಾ ಇದ್ದರು. ಅಂತಹ ಸಂದರ್ಭದಲ್ಲಿ ಸರಿಯಾದ ರೀತಿಯ ವೈದಿಕ ಚಿಂತನೆಯ ಮೂಲ ಸ್ವರೂಪವನ್ನು ತಿಳಿಸಿಕೊಟ್ಟವರು ಶಂಕರಾಚಾರ್ಯರಾದದ್ದರಿಂದ ಅವರನ್ನು ವೈದಿಕ ಮತಸ್ಥಾಪನಾಚಾರ್ಯ ಅಂತ ಹೇಳ್ತಾರೆ ಅಂತ ಶಂಕರರನ್ನು ಕುರಿತು ಹೇಳುವಾಗ ವಿದ್ವಾಂಸರು ಅಭಿಪ್ರಾಯಪಡ್ತಾರೆ. ಆದ್ದರಿಂದ ಕರ್ಮ ಯೋಗ ಆಗಬೇಕಾದರೆ ಆ ಕರ್ಮದಿಂದ ಜನರಿಗೆ ಉಪಕಾರ ಆಗಬೇಕು. ಜನರಿಗೆ ಉಪಕಾರವಾಗದೇ ಇರುವಂತಹ ಕರ್ಮ ಯೋಗ ಆಗೋದಿಲ್ಲ. ಅದು ಕರ್ಮ, ಬರೀ ಕರ್ಮ ಅಷ್ಟೇ. ಅದೇ ರೀತಿ ಭಕ್ತಿಯ ಮೂಲ ಉದ್ದೇಶ ಪರಮಾತ್ಮ ಭಾವವನ್ನು ನಾವು ಅಂತರಂಗದಲ್ಲಿ ಅನುಭವಿಸುವುದು. ಹಾಗೆ ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಾದರೆ ಅದು ಭಕ್ತಿ ಏನದು ಕುರುಡಂಗಲಾಚಿಕೆಯೇ, ಶಕ್ತಿ ಶೂನ್ಯನ ಕೊರಲ ಗದ್ಗದವೇ, ತಪವೇ, ಅಷ್ಟೇ ಪ್ರಶ್ನೆ. ಅಲ್ಲಿಗೆ ನಿಂತು ಹೋಗುತ್ತೆ, ಕುರುಡಂಗಲಾಚಿಕೆಯ ಮಟ್ಟದಲ್ಲೇ ನಿಂತು ಹೋಗ್ತದೆ. ಆದರೆ ಅದು ಹಂಗಲ್ಲ. ಅದು ಹೇಗೆ? ನಿನ್ನೆಲ್ಲ ಶಕ್ತಿ ಅದು, ಯುಕ್ತಿ ಅದು, ಬಿತ್ತು ಬೆಳೆಗದು ಕಾಣು ಭಕ್ತಿ.
ಡಿ ವಿ ಜಿಯವರು ಹೇಳುವುದು. ಅದೇ ನಿನ್ನ ಶಕ್ತಿ, ಅದೇ ನಿನ್ನ ಯುಕ್ತಿ, ಅದೇ ನಿನ್ನ ರಕ್ತಿ, ಅದೇ ನಿನಗೆ ಮುಕ್ತಿ. ಬಿತ್ತು ಬೆಳೆಗದು. ಬಿತ್ತು ಅಂದರೆ ಬೀಜ. ಬೆಳೆಗೆ ಬಿತ್ತಬೇಕಾದ ಬೀಜ. ಯಾವ ಬೆಳೆಗೆ ಎಲ್ಲಿ ಬಿತ್ತಬೇಕು? ಭಕ್ತಿಯ ಭಾವವನ್ನು, ಸದ್ಭಾವನೆ ಎಂಬ ಬೆಳೆಯನ್ನು ನಾವು ಬೆಳಿಬೇಕು ನಮ್ಮ ಜೀವನದಲ್ಲಿ. ಆ ಸದ್ಭಾವನೆ ಎಂಬ ಬೆಳೆಯನ್ನು ನಾವು ಬೆಳೆಯಬೇಕಾದರೆ ಭಕ್ತಿ ಎಂಬ ಬೀಜವನ್ನು ನಮ್ಮ ಹೃತ್ ಕೇದಾರದಲ್ಲಿ ಬಿತ್ತಬೇಕು. ಕೇದಾರ ಅಂತ ಹೇಳಿದ್ರೆ ಹೊಲ, ಗದ್ದೆ. ಹೃತ್ಕೇದಾರಯುತಾಶ್ಚ ಭಕ್ತಿ ಕಲಮಾಹ ಸಂಪದ್ಯತಾಂ. ಹೃತ್ ಕೇದಾರ, ಹೃದಯವೆಂಬ ಕೇದಾರದಲ್ಲಿ ಭಕ್ತಿ ಎಂಬ ಬೀಜವನ್ನು ಬಿತ್ತಿ ಅವೆಲ್ಲವೂ ಕೂಡ ಮೊಳೆತು ಅದು ಕೊಯ್ಲಿಗೆ ಬಂದಿದೆಯಲ್ಲ, ಹಾಗೆ ಕೊಯ್ಲಿಗೆ ಬಂದಿರುವಾಗ ದುರ್ಭಿಕ್ಷಾನ್ ಮಮ ಸೇವಕಸ್ಯ ಭಗವನ್ ವಿಶ್ವೇಶ ಭೀತಿ ಕುತಃ ಅಂತ ಶಂಕರರು ಶಿವಾನಂದ ಲಹರಿ ಸ್ತೋತ್ರದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅಂತಹ ಭಕ್ತಿಯನ್ನು ನಾನು ಬಿತ್ತಿದ್ದೇನೆ ನನ್ನ ಕೇದಾರ, ನನ್ನ ಹೃದಯ ಕೇದಾರದಲ್ಲಿ. ಆ ಹೃದಯ ಕೇದಾರದಲ್ಲಿ ಬಿತ್ತಿದಂತಹ ಭಕ್ತಿಯ ಬೀಜಗಳೆಲ್ಲ ಮೊಳೆತು ಬೆಳೆದು ನಾಟಿಗೆ ಫಸಲಿಗೆ ಸಿದ್ಧವಾಗಿದೆ. ಭತ್ತ ಕೊಯ್ಲಿಗೆ ರೆಡಿಯಾಗಿದೆ. ಹಾಗಿರುವಾಗ ದುರ್ಭಿಕ್ಷಾನ್ ಮಮ ಸೇವಕಸ್ಯ, ನಿನ್ನ ಸೇವಕನಾದ ನನಗೆ ಯಾವ ದುರ್ಭಿಕ್ಷ ಇದೆ ಹೇಳು ಅಂದರೆ ಭಕ್ತಿ ಇದ್ದಲ್ಲಿ ಆ ಮನೋಭಾವ ಇದೆ. ಕೇದಾರ ಗೌಳ ಅಂತ ಒಂದು ರಾಗ ಇದೆ, ಗೊತ್ತಲ್ವ ಸಂಗೀತದಲ್ಲಿ. ಆ ಕೇದಾರ ಗೌಳ ಅಂತ ಹೇಳೋದು ಹೃದಯದ ಆಳದಿಂದ ಬರುವಂತಹ ಪರಮೇಶ್ವರನಿಗೆ ಅತ್ಯಂತ ಪ್ರಿಯವಾದ ರಾಗ ಅಂತ ಹೇಳ್ತಾರೆ. ವೇದಾಂತ ವಾಕ್ಯಗಳು ನಮಕಾನು ವಾಕಗಳು, ಕೇದಾರ ಗೌಳ ಮಣಿರಂಗ ಆರಭಿಗಳು. ಈ ನಾದಂಗಳಲ್ಲಿ ಮನವ ಬೆರೆಸಿ ನೀನು ಉತ್ಕ್ರಮಿಸೆ, ಸಾಧನವು ಮುಕ್ತಿಗದು ನಮಗೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಆ ಭಕ್ತಿ ಅಂತ ಹೇಳುವುದು ಆ ಮಟ್ಟದಲ್ಲಿ ನಾವು ಬಿತ್ತಬೇಕು. ಆವಾಗ ಅದು ಯೋಗ ಆಗ್ತದೆ, ಭಕ್ತಿ ಯೋಗ ಆಗ್ತದೆ. ಜ್ಞಾನವೂ ಹಾಗೇನೆಯ. ಜ್ಞಾನಾದೇವತು ಕೈವಲ್ಯಂ ಅಂತ ಹೇಳ್ತಾರೆ ಆಚಾರ್ಯ ಶಂಕರರು. ಜ್ಞಾನದಿಂದಲೇ ಕೈವಲ್ಯ, ಬೇರೆ ಯಾವುದರಿಂದಲೂ ಅಷ್ಟು ಸುಲಭದಲ್ಲಿ ಕೈವಲ್ಯ ಆಗೋದಿಲ್ಲ. ಇದೆಲ್ಲ ಮುಂದೆ ಬರುವಂತಹ ಶ್ಲೋಕಗಳೇ. ಕೃಷ್ಣ ನಡೆಸಿದ್ರೆ ಮುಂದಕ್ಕೆ ಹೋಗ್ತೀವಿ ನಾವು. ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ ಚತುರ್ವಿಧ ಭಜಂತೆ ಮಾಂ. 4 ವಿಧದಲ್ಲಿ ನನ್ನನ್ನು ಭಜಿಸುತ್ತಾರೆ ಜನಗಳು ಲೋಕದಲ್ಲಿ. ಆರ್ತರು, ಅರ್ಥಾರ್ಥಿಗಳು, ಜಿಜ್ಞಾಸುಗಳು, ಜ್ಞಾನಿಗಳು. ತೇಷಾಂ ಜ್ಞಾನಿ, ಅವರಲ್ಲಿ ಜ್ಞಾನಿಯಾದವನು ನನಗೆ ತುಂಬ ಇಷ್ಟನಾದವನು. ಜ್ಞಾನೀತು ಆತ್ಮೈವ ಮೇ ಮತಂ. ಜ್ಞಾನಿಯಾದರೂ ನನ್ನ ಆತ್ಮ ಎನ್ನುವುದೇ ನನ್ನ ಸಿದ್ಧಾಂತ. ಇದು ಕೃಷ್ಣ ಹೇಳುವುದು. ಆದ್ದರಿಂದಲೇ ಆಚಾರ್ಯರು ಶಂಕರರು ಹೇಳಿದ್ದು ಜ್ಞಾನಾದೇವತು ಕೈವಲ್ಯಂ, ಜ್ಞಾನದಿಂದ ಕೈವಲ್ಯ. ಆ ಮಟ್ಟದಲ್ಲಿ ಜ್ಞಾನವನ್ನು ಮನಸ್ಸಿಗೆ ತಂದುಕೊಂಡಾಗ ಆಗ್ತದೆ ನಮಗೆ, ಅದು ಜ್ಞಾನ ಯೋಗ ಆಗ್ತದೆ. ಇನ್ನು ರಾಜಯೋಗ, ನಾವು ಪ್ರಾಣಾಯಾಮದಿಂದ ಮುಂದಕ್ಕೆ ಹೋಗಿ ಹುಬ್ಬಿನ ಇರುಕಿನಲ್ಲಿ ನಮ್ಮ ಇಷ್ಟ ದೈವವನ್ನು ಸರಿಯಾದ ರೀತಿಯಲ್ಲಿ ನಿಲ್ಲಿಸಿ ಆ ಶ್ರದ್ಧಾ ಕೇಂದ್ರದಲ್ಲಿ ನಮ್ಮ ಮನಸ್ಸನ್ನು ಇಟ್ಟು ಧೀಯಾನ, ಬುದ್ಧಿಗಿಂತ ಮೇಲಿರುವ ಆ ಪರಮಾತ್ಮನನ್ನು ನೋಡುವ ಆ ಒಂದು ಹಠಯೋಗ ಇದೆಯಲ್ಲ, ಆ ಹಠದ ಸಾಧನೆಯೇ ಹಠಯೋಗ ಆಗ್ತದೆ, ರಾಜಯೋಗ ಆಗ್ತದೆ. ಆ ರೀತಿಯಲ್ಲಿ ಯೋಗ ಅಂತ ಹೇಳುವುದು ಭಗವಂತನೊಂದಿಗೆ ನಾವು ನಮ್ಮನ್ನು ಸಮೀಕರಣ ಮಾಡಿಕೊಳ್ಳುವಂತಹ ಒಂದಾನೊಂದು ಕ್ರಿಯೆ. ಈ ಶ್ಲೋಕದಲ್ಲಿ ಕೃಷ್ಣ ಏನು ಹೇಳ್ತಾನೆ ಅಂತ ಕೇಳಿದ್ರೆ, ಸುಖ ದುಃಖೇ ಸಮೀಕೃತ್ವ, ಸುಖ ಆಗಲಿ ದುಃಖ ಆಗಲಿ ಸಮನಾದ ರೀತಿಯಲ್ಲಿ ನೋಡಬೇಕು. ಲಾಭ ಅಲಾಭ, ಲಾಭವಾಗಲಿ ನಷ್ಟವಾಗಲಿ ಎರಡನ್ನೂ ಸರಿಯಾದ ರೀತಿಯಲ್ಲಿ ನೋಡಬೇಕು. ಜಯ ಮತ್ತು ಅಪಜಯ ಇವುಗಳನ್ನು ಒಂದು ಹೆಚ್ಚು ಒಂದು ಕಮ್ಮಿ ಅಂತ ನೋಡಬಾರ್ದು. ಸುಖ ಬಂದಾಗ, ಸಂತೋಷ ಬಂದಾಗ ನಾವು ಉಬ್ಬಿಬಿಟ್ಟು ಕುಣಿತೀವಿ, ಹಾರ್ತೀವಿ. ಅದೇ ದುಃಖ ಬಂದಾಗ ನಾವು ಮುರುಟಿ ಹೋಗಿಬಿಡ್ತೀವಿ. ಆದರೆ ನಿಜವಾಗಿ
ನಮ್ಮ ಮನಸ್ಸಿನ ಭಾವನೆಗಳು ಸರಿಯಾದ ರೀತಿಯಲ್ಲಿ ನಮ್ಮ ಒಳಭಾವಕ್ಕೆ ಸಿಕ್ಕಿ ಆ ಭಾವನೆಗಳನ್ನು ಅನುಭವಿಸಬೇಕಾದರೆ ದುಃಖವೇ ಸಾಧನ. ಸಂತೋಷದಲ್ಲಿ ನಮಗೆ ಇಂದ್ರಿಯಗಳ ಕೆರಳುವಿಕೆ ಇರ್ತದೆ. ದುಃಖದಲ್ಲಿ, ವಿಷಾದದಲ್ಲಿ, ತಲ್ಲಣದಲ್ಲಿ ನಮಗೆ ನಮ್ಮ ಒಳಗೆ ನಾವು ಅದನ್ನು ಅನುಭವಿಸ್ತೀವಿ. ಯಾರು ನಿಜವಾಗಿ ದುಃಖವನ್ನು ಸರಿಯಾದ ರೀತಿಯಲ್ಲಿ ಅನುಭವಿಸ್ತಾರೋ ಅವರೇ ನಿಜವಾದ ಯೋಗಿಗಳು ಅಂತ ಹೇಳಿ. ನಮಗೆ ದುಃಖವೇ ಬೇಡ ಅಂತ ಹೇಳುವವರು ಸಂಸಾರಿಗಳು ಅಷ್ಟೇ. ದುಃಖ ಬೇಡ ಅಂತ ಹೇಳುವ ಅಧಿಕಾರವೇ ನಮಗಿಲ್ಲ. ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಏವಂ ಪ್ರವರ್ತಿತಂ ಚಕ್ರಂ ರಾತ್ರಿ ದಿನಃ ಇವ. ಅದು ಎರಡೂ ಒಟ್ಟಿಗೆ ಇರುವಂತಹದ್ದು. ದುಃಖ ಇಲ್ಲದ ಸಂಸಾರವೇ ಇಲ್ಲ. ಸರ್ವಂ ದುಃಖಮಯಂ ಅಂತಲೇ ಹೇಳಿದ್ದಾನೆ ಭಗವಾನ್ ಬುದ್ಧ. ಆ ರೀತಿಯಲ್ಲಿ ಸುಖ ದುಃಖೇ ಸಮೇ ಕೃತ್ವ. ನಾವೊಂದು ಕೆಲಸ ಮಾಡುವಾಗ ಮನಸ್ಸು ಸುಖವೋ ದುಃಖವೋ ಬಂದಾಗ ಅಥವಾ ಲಾಭವೋ ಅಲಾಭವೋ ಬಂದಾಗ ನಾವು ಯಾವುದೋ ಒಂದು ಉದ್ಯಮವೋ ಮತ್ತೊಂದೋ ಮಗದೊಂದೋ ಮಾಡ್ತೀವಿ. ಅದರಲ್ಲಿ ನಾವು ಫೈಲ್ ಆಗ್ತೀವಿ, ಅಪಜಯ ಸಿಗುತ್ತೆ. ಆವಾಗ ನಮ್ಮ ಮನಸ್ಸಿಗೆ ಇದ್ದಕ್ಕಿದ್ದಂತೆ ಏನೋ ಒಂದು ತಲೆ ಮೇಲೆ ಬಂದು ಹೇರ್ಕೊಂಡ್ಬಿಡ್ತು ಅನ್ನುವ ರೀತಿಯಲ್ಲಿ ನಾವು ಇದಾಗ್ಬಿಡ್ತೀವಿ ಅಲ್ವಾ? ಹಾಗಾಗಬಾರ್ದು. ಅಂತಹ ಸಮಯ ಬಂದಾಗ ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಟುಕೊಳ್ಳುವ ಅಭ್ಯಾಸ ಮಾಡುವುದು ಸಮಯಕೃತ್ವ ಅಂದರೆ ಶಾಂತವಾಗಿ ಇರುವುದು. ಮೌನದಲ್ಲಿ ಅದನ್ನು ಯೋಚನೆ ಮಾಡುವುದು. ಮೌನ ಮನನವೇ ಮಾರ್ಗ. ಮನೆ ಒಂದು ದಿವಸ ಹೇಳ್ಕೊಂಡ್ವಿ ನಾವು. ಮೌನ ಅಂತ ಹೇಳ್ಬೋದು ಭಾಳ ವಿಶೇಷವಾದಂತಹ ಒಂದು ಸಾಧನ ಪ್ರತಿಯೊಂದಕ್ಕೂ ಕೂಡ. ಪಾಂಡಿಚೇರಿಯ ಮದರ್ ಗೊತ್ತಲ್ವಾ, ಅವರು ಒಂದು ಗ್ರಂಥ ಬರೆದಿದ್ದಾರೆ, ದ ಇಂಟಿಗ್ರಲ್ ಪ್ರಾಕ್ಟಿಕಲ್ ಆಫ್ ಇಂಟಿಗ್ರಲ್ ಯೋಗ ಅಂತ ಹೇಳಿ, ಇಂಟಿಗ್ರಲ್ ಯೋಗ ಅಂತ ಹೇಳಿಬಿಟ್ಟು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಅವರು ಹೇಳ್ತಾರೆ, ಇಟ್ ಈಸ್ ಓನ್ಲಿ ಇನ್ ಸೈಲೆನ್ಸ್ ದಟ್ ಎ ಟ್ರೂ ಪ್ರೋಗ್ರೆಸ್ ಕ್ಯಾನ್ ಬಿ ಮೇಡ್. ಇಟ್ ಈಸ್ ಓನ್ಲಿ ಇನ್ ಸೈಲೆನ್ಸ್ ದಟ್ ಎ ಟ್ರೂ ಪ್ರೋಗ್ರೆಸ್ ಕ್ಯಾನ್ ಬಿ ಮೇಡ್. It is only in silence that one can rectify his wrong movement. It is only in silence that one can be of helpful to anyone or others. ಹಾಗಾಗಿ ಮೌನಕ್ಕೆ ಬಹಳ ಪ್ರಾಶಸ್ತ್ಯ ಉಂಟು. ಸ್ವಾಮಿ ರಂಗನಾಥಾನಂದಜಿಯವರು ಈ ಶ್ಲೋಕಕ್ಕೆ ವಿವರಣೆ ಕೊಡ್ತಾ ಹೇಳ್ತಾರೆ, ಈ ಎಲ್ಲ ಸಂದರ್ಭಗಳಲ್ಲೂ ಇಂತಹ ದ್ವಂದ್ವಗಳ ಸಂದರ್ಭದಲ್ಲಿ ನೀವು ಮೌನವಾಗಿರುವುದನ್ನು ಅಭ್ಯಾಸ ಮಾಡಿ. ಆ ಮೌನ ಇದೆಯಲ್ಲ, ಆ ಮೌನ ನಿಮ್ಮನ್ನು ಅಡ್ಡದಾರಿಗೆ ಹೋಗದೇ ಇರುವ ರೀತಿಯಲ್ಲಿ ತಡೆಯುತ್ತೆ. ಸಂತೋಷ ಸುಖ ಜಾಸ್ತಿ ಆದಾಗ, ಇಂದ್ರಿಯಗಳ ಸುಖವೇ ಜಾಸ್ತಿ ಆದಾಗ ಮನುಷ್ಯ ಹುಚ್ಚುಚ್ಚಾಗಿ ಆಡುವುದು ಸಹಜ. ಆವಾಗಲೂ ಮೌನ ಇರಬೇಕು. ದುಃಖ ಜಾಸ್ತಿ ಆದಾಗಲೂ ಕೂಡ ಮನುಷ್ಯ ಕೊಲಾಪ್ಸ್ ಆಗುವಂತಹ ಸಂದರ್ಭ ಇರ್ತದೆ. ಆವಾಗಲೂ ಮೌನವಾಗಿ ಇರಬೇಕು. ಅಂತಹ ಮೌನ ಇದೆಯಲ್ಲ, ಆ ಮೌನದ ದೇಗುಲದಲ್ಲಿ ಮಾತು ಜ್ಯೋತಿರ್ಲಿಂಗವಾಗಬೇಕು ಅಂತ ಹೇಳ್ತಾರೆ. ಮೌನದ ಮಣ್ಣಿನಲ್ಲಿ ಮಾತಿನ ಬೀಜ ಮೇಲೆದ್ದು ಅರಳಿ ಮಾತಿನ ಹೂವಾಗಬೇಕು ಅಂತ ಹೇಳ್ತಾರೆ. ಇದು ಕವಿ ಪೂತಿನ ಅವರು ಹೇಳುವಂತಹ ಮಾತು. ಹಾಗಾಗಿ ನಾವು ಆಡುವ ಮಾತು ಹೀಗಿರಲಿ ಗೆಳೆಯ, ಮೆಲು ಮಾತು ಮೌನದ ಮಾತು, ಎಲ್ಲರನ್ನು ಗೆಲ್ಲುವುದು ತಿಳಿಯ, ಮೌನ ಮೊಗ್ಗೆಯ ನೊಡೆದು ಮಾತರಳಿ ಬರಲಿ, 3 ದಿನಗಳ ಬಾಳು ಘಮಘಮಿಸುತ್ತಿರಲಿ ಅಂತ ಚನ್ನವೀರ ಕಣವಿಯವರು ಒಂದು ಕಡೆ ತಮ್ಮ ಪದ್ಯದಲ್ಲಿ ಹಾಡ್ತಾರೆ. ಹಾಗಾಗಿ ಮೌನಕ್ಕೆ ಬಹಳ ವಿಶೇಷವಾದಂತಹ ಪ್ರಾಶಸ್ತ್ಯ ಇದೆ. ಸ್ವಾಮೀಜಿಯವರು ಅದನ್ನು ಮತ್ತೆ ಮತ್ತೆ ಹೇಳ್ತಾರೆ ಈ ಶ್ಲೋಕವನ್ನು ವಿವರಣೆ ಕೊಡುವಾಗ. ಅಂತ ಈ ಎಲ್ಲ ಸಂದರ್ಭಗಳಲ್ಲಿ ನೀವು ಮೌನವಾಗಿರುವುದನ್ನು ಅಭ್ಯಾಸ ಮಾಡಿ. ತನ್ನಷ್ಟಕ್ಕೆ ತಾನೇ ಅದು ಮುಂದಕ್ಕೆ ಪಾಸಾಗಿ ಹೋಗ್ಬಿಡುತ್ತೆ. ಎಂತಹ ದುಃಖ ಇದ್ದರೂ ಕೂಡ ಟೈಮ್ ಈಸ್ ದಿ ಹೀಲಿಂಗ್ ಫ್ಯಾಕ್ಟರ್. ನಮಗೆ ಬೇಕಾಗುವುದೇನು ಅಂತ ಕೇಳಿದ್ರೆ ಮೌನವಾಗಿ ಇರುವಂತಹ ಸಹನೆ. ಅದಕ್ಕೆ ಕೃಷ್ಣ ಹಿಂದೆ ಹೇಳಿದ್ದಾನೆ, ಆಗಮಾ ಪಾಯಿನೋ ಅನಿತ್ಯ ತಾನ್ ತಿತಿಕ್ಷಸ್ವ ಭಾರತ. ಇವೆಲ್ಲವೂ ಕೂಡ ದುಃಖಗಳಾಗಲಿ ಸುಖಗಳಾಗಲಿ ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ.
ತಾನ್ ತಿತಿಕ್ಷಸ್ವ. ಅವುಗಳನ್ನು ತಿತಿಕ್ಷಾ ಮನೋಭಾವದಿಂದ ನೋಡುವುದನ್ನು ಕಲಿಯಬೇಕು. ಅದೇ ಸಮತ್ವ. ತಿತಿಕ್ಷೆ ಅಂತ ಹೇಳಿದ್ರೆ ಏನು? ಸಹನಂ ಸರ್ವದುಃಖಾನಾಂ ಅಪ್ರತೀಕಾರಪೂರ್ವಕಂ ಚಿಂತಾ ವಿಲಾಪರಹಿತಂ ಸಾ ತಿತಿಕ್ಷಾ ನಿಗದ್ಯತೆ. ಎಲ್ಲ ದುಃಖಗಳನ್ನು ಕೂಡ ಅಟ್ಮೋಸ್ಟ್ ಸಹನೆಯಿಂದ ಅದನ್ನು ನಾವು ಅನುಭವಿಸುವುದನ್ನು ಕಲಿಬೇಕು. ಸಹನಂ ಸರ್ವದುಃಖಾನಾಂ ಅಪ್ರತೀಕಾರಪೂರ್ವಕಂ. ನಿಮಗೇನೋ ಒಂದು ದುಃಖ ಬಂತು, ನಿಮಗೇನೋ ಒಂದು ಕೆಟ್ಟದಾಯಿತು, ನಮಗೇನೋ ಒಂದು ಕೆಟ್ಟದಾಯಿತು. ಆ ಕೆಟ್ಟದಾಗೋದಕ್ಕೆ ಯಾರೋ ಕಾರಣರು ಸ್ವಲ್ಪ ರೀತಿಯಲ್ಲಿ ಆಗಿರ್ತಾರೆ. ಅವರ ಮೇಲೆ ಕೋಪ ಮಾಡಿಕೊಳ್ಬಾರದು ಅಂತ ಹೇಳುತ್ತೆ ಶಾಸ್ತ್ರ. ಅವರ ಬಗ್ಗೆ ವಿಚಾರ ಮಾಡಿ, ಚಿಂತನೆ ಮಾಡಿ, ಅವರನ್ನೇ ಯೋಚನೆ ಮಾಡ್ತಾ 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 ನಿಮ್ಮ ಆ ಸಂಕಟವನ್ನು ಇನ್ನಷ್ಟು ಜಾಸ್ತಿ ಮಾಡಿಕೊಳ್ತೀರೇ ಹೊರತುವ ಅದು ಕಮ್ಮಿ ಆಗೋಲ್ಲ. ಅದನ್ನು ಮರೆತು ಬಿಡಬೇಕು. ಅಪ್ರತೀಕಾರಪೂರ್ವಕಂ ಚಿಂತಾ ವಿಲಾಪರಹಿತಂ. ದುಃಖ ಬಂದಾಗ, ಕಷ್ಟ ಬಂದಾಗ, ನೋವು ಬಂದಾಗ, ಸಂಕಟ ಬಂದಾಗ, ಕಾತರತೆಯಿಂದ ಇರುವಾಗ, ಕಳವಳ ಬಂದಾಗ, ಗಲಿಬಿಲಿ ಬಂದಾಗ, ಗೊಂದಲ ಉಂಟಾದಾಗ ಚಿಂತೆಯೂ ಮಾಡಿಕೊಡೋದು, ವಿಲಾಪವನ್ನೂ ಮಾಡಿಕೊಡೋದು. ಸಾ ತಿತಿಕ್ಷಾ ನಿಗದ್ಯತೆ. ಅದನ್ನು ಸಹನೆ ಅಂತ ಹೇಳ್ತಾರೆ. ಅಂತಹ ಸಹನೆ ಬರಬೇಕಾದ್ರೆ ಮೌನ. ಮೌನ ಮನನವೇ ಮಾರ್ಗ. ಮಾನವತೆಯಿಂದ ಬ್ರಹ್ಮಪದಕ್ಕೇರಿಸಲು ಮೌನ ಮನನವೇ ಮಾರ್ಗ. ನ್ಯೂನತೆಗಳಿಂದ ಪೂರ್ಣತೆಯೆಡೆಗೆ ನಿನ್ನ ಮರಳಿಸಲು ಮೌನ ಮನನವೇ ಮಾರ್ಗ ಅಲ್ವಾ? ಅನೇಕತೆಯಿಂದ ನಿನ್ನ ಏಕತೆಗೆ ಸಾಗಿಸಲು ಮೌನ ಮನನವೇ ಮಾರ್ಗ. ಅಂಥ ಸಮಯದಲ್ಲಿ ಈ ಸಮ ಅಂತ ಹೇಳುವಾಗ ಮೌನಕ್ಕೆ ಬಹಳ ವಿಶೇಷವಾದ ಒತ್ತನ್ನು ಕೊಟ್ಟು ಮೌನವಾಗಿರುವುದನ್ನು ಕಲೀರಿ. ಏನು ಬೇಕಾದರೂ ಆಗಬಹುದು ಜೀವನದಲ್ಲಿ. ನಾವು ಜೀವನವನ್ನು ಹುಡುಗಾಟವಾಗಿ ತಗೊಳ್ಬಾರ್ದು ಅಂತ ಹೇಳೋದಕ್ಕೆ ಡಿ ವಿ ಜಿ ಅವರು ಭಾಳ ಸುಂದರವಾಗಿ ಹೇಳ್ತಾರೆ. ಏನಾದೊಡೆಯು ಮಪ್ಪುದುಂಟು ಸಿದ್ಧನಿರು ಅದಕ್ಕೆ. ಏನು ಬೇಕಾದರೂ ಆಗಬಹುದು, ಸಿದ್ಧನಾಗಿರು. ಏನಾದೊಡೆಯು ಮಪ್ಪುದುಂಟು ಸಿದ್ಧನಿರು ಅದಕ್ಕೆ ಭಾನು ತಣುವಾದಾನು ಸೋಮ ಸುಟ್ಟಾನು. ಸಾವಿರ ಡಿಗ್ರಿ ಫ್ಯಾರನ್ಹೀಟ್ನಲ್ಲಿ ಉರಿತಾ ಇರುವಂತಹ ಸೂರ್ಯ ತಣ್ಣಗಾಗಿ ಹೋಗ್ಬಿಡ್ಬೋದು. ಭಾನು ತಣುವಾದಾನು ಸೋಮ ಸುಟ್ಟಾನು. ಸಾಯಂಕಾಲ ರಾತ್ರಿ ಬಂದರೆ ಚಂದ್ರನ ಆ ತಂಪಿನ ಕಿರಣಗಳು ಎಷ್ಟು ಆಹ್ಲಾದಕರವಾದದ್ದು. ಅವನೇ ಸುಡುವಂತಹ ರೀತಿಯಲ್ಲಿ ಉರಿಬಹುದು. ಭಾನು ತಣುವಾದಾನು ಸೋಮ ಸುಟ್ಟಾನು. ಕ್ಷೋಣಿಯೇ ಕರಗೀತು. ಭೂಮಿ ಕರಗಿ ಲಾವಾರಸ ಉಕ್ಕಿ ಹರಿಬಹುದು. ಕ್ಷೋಣಿಯೇ ಕರಗೀತು ಜಗ ಶೂನ್ಯವಾದೀತು. ಜಗತ್ತಿನಲ್ಲಿ ಎಲ್ಲರೂ ಇಲ್ಲವಾಗಿ ನೀನೊಬ್ಬನೇ ಇರುವಂಥ ಸಂದರ್ಭ ಬರುವುದು. ಮೌನದಲ್ಲಿ ಸಹಿಸದೆಲ್ಲವನು ನೀನು. ಮೌನದಿಂದ ಅದನ್ನೆಲ್ಲ ಸಹಿಸುವ ಮನೋಭಾವ ಬೆಳೆಸ್ಕೊ. ಮೌನಕ್ಕೆ ಬಹಳ ವಿಶೇಷವಾದಂತಹ ಪ್ರಾಶಸ್ತ್ಯ. 17ನೇ ಅಧ್ಯಾಯದಲ್ಲಿ ಪುನಃ ಕೃಷ್ಣನೇ ಮುಚ್ಚ್ಯತೆ. ಇದೆಲ್ಲವೂ ಕೂಡ ಮಾನಸಿಕ ತಪಸ್ಸು ಅಂತ ಹೇಳ್ತಾನೆ. ಅದರಲ್ಲಿ ಮೌನ ಒಂದು ಸೇರಿಕೊಂಡಿದೆ. ಮೌನಂ ಆತ್ಮವಿನಿಗ್ರಹ ಅಂತ ಹೇಳ್ತಾನೆ ಕೃಷ್ಣ. ಈ ಮೌನ ಅಂತ ಹೇಳುವುದು ಒಂದು ಮಾನಸಿಕ ತಪಸ್ಸಿದ್ದಂತೆ. ಆದ್ದರಿಂದ ಸಮತ್ವ ಅನ್ನುವಾಗ ಆ ಸಮತೆಯ ಮನೋಭಾವಕ್ಕೆ ಮೌನ ನಮಗೆ ಸಹಕಾರಿಯಾಗಿ ಒದಗಿ ಬರ್ತದೆ. ಮೌನ ಅಂತ ಹೇಳಿದ್ರೆ ಏನು? ಮೌನ ಅಂತ ಹೇಳಿದ್ರೆ ಮಾತಾಡದೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿರೋದಲ್ಲ. ನಾವು ಹಾಗೆ ಇದ್ದರೂ ಕೂಡ ಕೆಲವೊಮ್ಮೆ ಏನೂ ಮಾತಾಡದೆ ಸುಮ್ಮನೆ ಕೂತಿರ್ತೀವಿ. ಆದರೆ ನಮ್ಮ ಒಳಗಡೆಗೆ ಚಿಂತೆ, ದಿಗಿಲು, ಭಯ, ಕಳವಳ, ಏನೇನೋ ವಿಕೃತಿಗಳು ವಿಪರೀತವಾದಂತಹ ರೀತಿಯಲ್ಲಿ ಕುಣಿದು ಬರ್ಬರ ನೃತ್ಯ ಆಡ್ತಾ ಇರುತ್ತವೆ. ಅದನ್ನೆಲ್ಲ ಸಹಿಸಲಾರದೆ ನಾವು ಬಾಯಿ ಮುಚ್ಕೊಂಡು ಕೂತಿರ್ತೀವಿ ಅಷ್ಟೇ. ಹಾಗಲ್ಲ. ಮೌನ ಅಂತ ಹೇಳಿದ್ರೆ ಅಂತಹ ಸಂದರ್ಭ ಬಂದಾಗ ಅವುಗಳನ್ನೆಲ್ಲ ಒಟ್ಟಾಗಿ ಮಾಡಿಕೊಂಡು ಮನಸ್ಸಿನ ಅಂತಃಕರಣದಲ್ಲಿ ಸೇರಿಸಿಕೊಂಡು ಆ ಅಂತಃಕರಣವನ್ನು ಯಾವುದೋ ಒಂದು ಶ್ರದ್ಧಾ ಕೇಂದ್ರದಲ್ಲಿ ಏಕಾಗ್ರತೆಯಿಂದ ನಿಲ್ಲಿಸಿ ಕಣ್ಣು ಮುಚ್ಚಿಕೊಂಡು ಕೂತ್ಕೊಳ್ಳುವುದು ಮೌನ. ಅಂತಹ ಮೌನವನ್ನು ಸಾಧನೆ ಮಾಡಿದಾಗ ದುಃಖವನ್ನು ಅನುಭವಿಸುವುದು ಬಹಳ ಸುಲಭ ಆಗ್ತದೆ.
ಸುಖ ಅನುಭವಿಸ್ಲಿಕ್ಕೆ ಯಾರನ್ನೂ ಏನು ಕೇಳಬೇಕಾಗಿಲ್ಲ ನಾವು. ನಮಗೆಲ್ಲ ಗೊತ್ತುಂಟು. ಸುಖ ಸಂತೋಷ ನಾವು ಎಲ್ಲರ ಜೊತೆಗೆ ಹಂಚಿಕೊಳ್ತೀವಿ. ಆದರೆ ದುಃಖ ಇದ್ದಾಗ, ಅಳುವಾಗ, ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರೂ ಇಲ್ಲ ಅಲ್ವೇ? ಆದ್ದರಿಂದ ಸಂತೋಷಕ್ಕೆ ನಾವು ಹಂಚಿಕೊಳ್ಳಲಿಕ್ಕೆ ಯಾರನ್ನೂ ಏನು ಹೋಗಿ ಕೇಳಬೇಕಾಗಿಲ್ಲ, ಎಲ್ಲರೂ ಬರ್ತಾರೆ. ಆದರೆ ದುಃಖ ಬಂದಾಗ ಯಾರೂ ಬರುವುದಿಲ್ಲ. ಆದ್ದರಿಂದ ದುಃಖ ಬಂದಾಗ ಇರುವಂತಹ ಒಂದೇ ಒಂದು ಸೋಲೇಸ್ ಅಂತ ಹೇಳಿದ್ರೆ ಮೌನ. ನಮಗೆ ತುಂಬ ಯಾರೋ ಬೇಕಾಗಿರ್ತಾರೆ ಅಂತ ಇಟ್ಕೊಳ್ಳಿ, ಕಾಲವಾಗ್ತಾರೆ. ನಮ್ಮ ಕರ್ತವ್ಯ, ನಾವು ಹೋಗ್ತೀವಿ. ಹೋದಾಗ ಬಹಳ ದೊಡ್ಡ ವಿದ್ವಾಂಸರು ನಾವು ಅಂತ ನಮ್ಮ ಮನಸ್ಸಿನಲ್ಲಿ. ಆದರೆ ಅವರಿಗೆ ಸಮಾಧಾನ ಹೇಳ್ತೀನಿ ಅಂತ ನೀವು ಯಾವ ಮಾತಾಡಿದ್ರೂ ಅದು ಕೃತಕವೇ ಆ ಸಮಯದಲ್ಲಿ. ಅಯ್ಯೋ ಪಾಪ, ಅಯ್ಯೋ ಪಾಪ, ಅಯ್ಯೋ ಹೋಗಿಬಿಟ್ರಲ್ಲ. ಇವೆಲ್ಲ ಏನಂದು ಕೇಳಿದ್ರೆ ಲಿಪ್ ಸಿಂಪಥಿ ಅಂತಾಗುತ್ತೆ ಅಷ್ಟೇ. ನಮಗೆ ಲಿಪ್ ಸಿಂಪತಿಗಿಂತ ಡಿಪ್ ಸಿಂಪತಿ ಭಾಳ ಮುಖ್ಯವಾದದ್ದು. ಅದಕ್ಕೆ ಮೌನ. ನಮ್ಮ ಮನಸ್ಸಿನ ನವಿರಾದ ಸ್ನಿಗ್ಧವಾದ ಭಾವಗಳು, ಕಾರುಣ್ಯ, ಪ್ರೀತಿ, ಸ್ನೇಹ, ಸೌಮನಸ್ಕತೆ, ಇವುಗಳೆಲ್ಲ ಮಾತಿನ ಮೂಲಕ ನಾವು ವ್ಯಕ್ತ ಮಾಡಿ ಸಂವಹನ ಮಾಡ್ತೀವಿ ಅಂತ ನಾವು ಪ್ರಯತ್ನ ಪಟ್ಟರೆ ಅವುಗಳು ನುಲುಗಿ ಹೋಗುವ ಸಂದರ್ಭಗಳಿದೆ ಅಂತ ಹೇಳ್ತಾರೆ. ಅವುಗಳನ್ನೆಲ್ಲ ನಾವು ಮೌನ ಮೂಲಕವಾಗಿಯೇ ಸಂವಹನ ಮಾಡಬೇಕು. ಹಾಗೆ ಮೌನದಿಂದ ಇದನ್ನು ಸಂವಹನ ಮಾಡಿಕೊಂಡು ನಾವು ಈ ಸುಖ ದುಃಖವನ್ನು, ಲಾಭವನ್ನು, ಜಯವನ್ನು ಸರಿಯಾದ ರೀತಿಯಲ್ಲಿ, ಇದೆಲ್ಲ ಅರ್ಜುನನಿಗೆ ಕೃಷ್ಣ ಯುದ್ಧ ಮಾಡು ಅಂತ ಹೇಳೋದಕ್ಕೂ ಹೇಳಿರ್ಬೋದು. ಆದರೆ ಯುದ್ಧ ಆಗುವಾಗ 5,000 ವರ್ಷ ಆಗಿದೆ. ಆದರೆ ಇವತ್ತು ನಮಗೆ ಬೇಕದು. ನಮ್ಮ ಜೀವನದ ಪ್ರತಿಯೊಂದು ಸಂದರ್ಭದಲ್ಲಿ, ನಿತ್ಯ ನಡೆಯಲ್ಲಿ ಇಂತಹ ಮೌನ ನಮಗೆ ಬಹಳ ಮುಖ್ಯವಾಗಿ ಬೇಕಾಗ್ತದೆ. ತಥೋ ಯುದ್ಧಾಯ ಯುಜ್ಯಸ್ವ ಅನ್ನುವುದನ್ನು ಜೀವನದ ರಂಗದಲ್ಲಿ ನಾವು ಆ ರೀತಿಯಲ್ಲಿ ಇರುವುದನ್ನು ಕಲಿಬೇಕು. ಕೃಷ್ಣ ಹೇಳ್ತಾ ಇದ್ದಾನೆ. ಗೀತೆ ಅಂತ ಹೇಳಿದ್ರೆ ಒಂದೇ ಮಾತಿನಲ್ಲಿ ಹೇಳ್ತಾರೆ, ಗೀತೆ ಅಂತ ಹೇಳಿದ್ರೆ ಮನಸ್ಸಿಗೆ ತರಬೇತಿ ಕೊಡುವಂತಹ ಒಂದು ಶಿಕ್ಷಣ ವ್ಯವಸ್ಥೆಯ ಸಾಲುಗಳು ಅಂತ. ಮನಸ್ಸನ್ನು ತರಬೇತಿಗೊಳಿಸುವುದು, ನಮ್ಮ ಮನಸ್ಸನ್ನು ಎಲ್ಲದಕ್ಕೂ ಸಿದ್ಧ ಮಾಡುವುದು, ತರಬೇತಿ ಮಾಡುವುದು. ಆ ರೀತಿಯಲ್ಲಿ ಗೀತೆಯ ಶ್ಲೋಕಗಳು ನಮಗೆ ಅರ್ಥ ಆಗಬೇಕು. ಅದಕ್ಕೆ ಇಲ್ಲಿ ಈ ಶ್ಲೋಕದಲ್ಲಿ ಜಯ, ಪರಾಜಯ, ಲಾಭ, ಹಾನಿ ಮತ್ತು ಸುಖ ದುಃಖಗಳನ್ನು ಸಮಾನವಾಗಿ ತಿಳಿದುಕೊಂಡು ಆ ನಂತರದಲ್ಲಿ ನೀನು ಯುದ್ಧಕ್ಕೆ ಸಿದ್ಧನಾಗು ಅರ್ಜುನ. ಆ ಪ್ರಕಾರ ನೀನು ಯುದ್ಧ ಮಾಡಿದ್ರೆ ನ ಏವಂ ಪಾಪಂ ಅವಾಪ್ಸ್ಯತಿ, ನಿನಗೆ ಪಾಪ ತಟ್ಟುವುದಿಲ್ಲ. ಸುಮಾರು 22 ಶ್ಲೋಕಗಳಲ್ಲಿ ಆತ್ಮತತ್ವವನ್ನು ಬೋಧಿಸಿದ ಕೃಷ್ಣ ಇಲ್ಲಿ ಸುಮಾರು 7 ಶ್ಲೋಕಗಳಲ್ಲಿ ಲೌಕಿಕವಾದ ರೀತಿಯಲ್ಲಿ ಅರ್ಜುನನನ್ನು ಯುದ್ಧಕ್ಕೆ ಸಿದ್ಧನಾಗು, ಹತೋವಾ ಪ್ರಾಪ್ಸಸಿ ಸ್ವರ್ಗಂ ಜಿತ್ವಾವಾ ಭೋಕ್ಷತೆ ಮಹೀಂ, ಅವನಿಗೆ ಆಮಿಷಗಳನ್ನು ಒಡ್ತಾ ಇದ್ದಾನೆ. ಈ ದೃಷ್ಟಿಯಿಂದಲಾದರೂ ಅರ್ಜುನ ಯುದ್ಧಕ್ಕೆ ತಯಾರಾಗ್ತಾನಾ ಅನ್ನುವ ದೃಷ್ಟಿ. ಕೊನೆಯಲ್ಲಿ ಈ ಶ್ಲೋಕ ಹೇಳ್ತಾ ಇದ್ದಾನೆ ಕೃಷ್ಣ. ಸುಖ ದುಃಖೇ ಸಮೇ ಕೃತ್ವ ಲಾಭವು ಜಯವು ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ನಮ್ಮ ಸಂಸಾರ ಜೀವನದಲ್ಲೂ ಹಾಗೆ ನಾವು ಮಾಡುವಂತಹ ಎಲ್ಲ ಕರ್ಮಗಳನ್ನು ಕೂಡ ಈ ನೆಲೆಯಲ್ಲಿ ಮಾಡಿದಾಗ ನಮಗೆ ಪಾಪ ತಟ್ಟುವುದಿಲ್ಲ. ಆ ಪಾಪ ತಟ್ಟದೇ ಇರುವಂತಹ ರೀತಿಯಲ್ಲಿ ಕೆಲಸ ಮಾಡಬೇಕಾದ್ರೆ ನಾವು ಕೃಷ್ಣ ಹೇಳಿದಂತಹ ಯಾವುದಾದರೂ ಒಂದು ಬರುವುದಿಲ್ಲ. ಪರಮಹಂಸರು ಹೇಳುವಂತಹ ಉದಾಹರಣೆ ತಗೊಳ್ಳೋದಂತಾದರೆ, ಹಲಸಿನ ಹಣ್ಣನ್ನು ಬಿಡಿಸುವಾಗ ಸ್ವಲ್ಪ ಎಣ್ಣೆ ಹಚ್ಚಿಕೊಂಡ್ರೆ ಕೈಗೆ ಹಣ್ಣಿನ ಅಂಟು ಯಾವುದೂ ನಿಮ್ಮ ಕೈಗೆ ಅಂಟುವುದಿಲ್ಲ, ಸೊಳ್ಳೆ ಎಲ್ಲ ಸುಲಭದಲ್ಲಿ ಬರ್ತದೆ. ಆ ರೀತಿಯಲ್ಲಿ ನಮ್ಮ ಮನಸ್ಸಿಗೆ ಭಕ್ತಿ ಎಂಬ ಎಣ್ಣೆಯೋ, ಕರ್ಮ ಎಂಬ ಎಣ್ಣೆಯೋ, ಜ್ಞಾನ ಎಂಬ ಎಣ್ಣೆಯೋ, ರಾಜ ಸ್ವಲ್ಪ ದೂರ ಆಯಿತು. ಸಂಸಾರಿಗಳಿಗೆ ರಾಜಯೋಗ ಅಂತ ಹೇಳೋದು ಸ್ವಲ್ಪ ದೂರವೇ, ಅದು ಸನ್ಯಾಸಿಗಳಿಗೆ, ಸಾಧಕರಿಗೆ. ಈ ಮೂರರಲ್ಲಿ ಯಾವುದಾದರೂ ಒಂದು ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಅಳವಡಿಸಿಕೊಂಡು ಸಂಸಾರ ಜೀವನ ನಿರ್ವಹಣೆಯನ್ನು ಮಾಡ್ತಾ ಹೋದರೆ ನಮಗೆ ಸಂಸಾರ ಜೀವನದ ನಿರ್ವಹಣೆಯಲ್ಲಿ ಹೆಚ್ಚಿನ ಕಷ್ಟವೂ ಆಗುವುದಿಲ್ಲ. ಆ ನಿರ್ವಹಣೆಯಲ್ಲಿ ಬರಬಹುದಾದಂತಹ ಪಾಪಗಳಿಂದಲೂ ಕೂಡ ನಾವು ದೂರ ಇರ್ತೀವಿ. ಅದನ್ನು ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾರೆ. 39ನೇ ಶ್ಲೋಕ ನಿನ್ನೆ ಹೇಳ್ಕೊಂಡಿದ್ವಿ ಅಲ್ವಾ? ಈ ಶ್ಲೋಕ ಹೇಳ್ಕೊಂಡಿದ್ವಿ. ಏಷಾ ತೇ ಅಭಿಹಿತ ಸಾಂಖ್ಯೆ ಬುದ್ಧಿರ್ಯೋಗೇ ತು ಇಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ
ಕರ್ಮಬಂಧಂ ಪ್ರಹಾಸ್ಯಸಿ. ಪಾರ್ಥ, ಈ ಬುದ್ಧಿ ಇದೆಯಲ್ಲ ನಿನಗೆ ಜ್ಞಾನಯೋಗದ ವಿಷಯದಲ್ಲಿ ನಾನು ಹೇಳಿದ್ದೇನೆ. ಇಷ್ಟು ಹೊತ್ತಿನವರೆಗೆ ಅವನೇನು ಹೇಳಿನಲ್ಲ ಆತ್ಮತತ್ವ ಚಿಂತನೆಯನ್ನು, ಅದು ಸಾಂಖ್ಯ. ಏಷಾ ತೇ ಅಭಿಹಿತ ಸಾಂಖ್ಯೇ ಬುದ್ಧಿ, ಜ್ಞಾನದ ರೀತಿಯಲ್ಲಿ ನಿನಗೆ ಹೇಳಿದ್ದೇನೆ ನಾನು. ಇವೆಲ್ಲವೂ ಕೂಡ ತೇ ಅಭಿಹಿತ ಸಾಂಖ್ಯೇ ಬುದ್ಧಿ, ಜ್ಞಾನದ ಬುದ್ಧಿಯ ದೃಷ್ಟಿಯಿಂದ ನಿನಗೆ ಹೇಳಿದ್ದೇನೆ. ಈಗ ಯೋಗೇತು ಇಮಾಂ ಶೃಣು, ಯೋಗ ಮಾರ್ಗದಲ್ಲಿ ಅದನ್ನು ನಾನು ಹೇಗೆ ಮಾಡಬೇಕು ಅನ್ನುವುದನ್ನು ಹೇಳ್ತೀನಿ, ಅದನ್ನು ನನ್ನಿಂದ ಕೇಳು ನೀನು. ಅಂದರೆ ಯೋಗ ಮಾರ್ಗ ಅಂತ ಹೇಳಿದ್ರೆ ಇಲ್ಲಿ ಯೋಗ ನಮ್ಮ ಪದಕ್ಕೆ ಕರ್ಮಯೋಗ ಅಂತಲೇ ವಿಶೇಷವಾಗಿ ಎಲ್ಲರೂ ಅರ್ಥವನ್ನು ಹೇಳಿದ್ದಾರೆ. ಆಚಾರ್ಯರು, ಭಾಷ್ಯ ಬರೆದವರು, ದೊಡ್ಡ ದೊಡ್ಡ ಸಂತರು, ಇವರೆಲ್ಲರೂ ಕೂಡ ಯೋಗ ಅಂದರೆ ಕರ್ಮಯೋಗ. ಬಾಲಗಂಗಾಧರ ತಿಲಕರು 1000 ಪುಟ ಇರುವ 2 ವಾಲ್ಯೂಮ್ನಲ್ಲಿ ಕರ್ಮ ರಹಸ್ಯ ಅಂತಲೇ ಬರೆದು ಭಗವದ್ಗೀತೆ ಹೇಳುವುದು ಪೂರ್ತಿ ಕರ್ಮಯೋಗ ಅಂತಲೇ ಹೇಳಿದ್ದಾರೆ. ಆ ರೀತಿಯಲ್ಲಿ ಇಲ್ಲಿ ಈಗ ನಿನಗೆ ನಾನು ಯೋಗೇತು ಇಮಾಂ ಶೃಣು, ಕರ್ಮಯೋಗದ ಮೂಲಕವಾಗಿ ಮಾಡುವ ಕೆಲಸ ಹೇಗೆ ನಿನ್ನನ್ನು ಕಾಡುವುದಿಲ್ಲ, ನಿನಗೆ ಯಾವ ಪಾಪವನ್ನು ಕೊಡುವುದಿಲ್ಲ ಅನ್ನುವುದನ್ನು ಹೇಳ್ತೀನಿ, ಕೇಳು. ಬುದ್ಧ್ಯಾಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಸಮಬುದ್ಧಿಯಿಂದ, ಇಂತಹ ಸಮಬುದ್ಧಿಯಿಂದ, ಎಂತಹ ಸಮಬುದ್ಧಿ? ಸುಖ ದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯೌ ತಥೋ ಯುದ್ಧಾಯ ಯುಜ್ಯಸ್ವ. ಅದೇ ಸಮಬುದ್ಧಿ. ಏನು ಮಾಡಿದ್ರೂ ಸಮಬುದ್ಧಿಯಿಂದ ನೀನು ಮಾಡುವುದನ್ನು ಅಭ್ಯಾಸ ಮಾಡಿದ್ದೆ ಆದರೆ, ಸಮಬುದ್ಧಿಯಿಂದ ಯುಕ್ತನಾಗಿ ನೀನು ಕರ್ಮಗಳ ಬಂಧನವನ್ನು ಕರ್ಮಗಳನ್ನು ಮಾಡಿದ್ದೇ ಆದರೆ ಕರ್ಮ ಬಂಧನವನ್ನು ಸಂಪೂರ್ಣವಾಗಿ ನೀನು ಕಳೆದುಕೊಳ್ತೀಯ. ಕರ್ಮಬಂಧಂ ಪ್ರಹಾಸ್ಯಸಿ, ಕರ್ಮಬಂಧವನ್ನು ಕಳೆದುಕೊಂಡು ಬಿಡ್ತೀಯ. ಅಂದರೆ ಕರ್ಮ ನಿನಗೆ ಬಂಧನ ಆಗುವುದಿಲ್ಲ. ಕರ್ಮ ಮಾಡಿಯೂ ಕೂಡ ಕರ್ಮ ಬಂಧನದಿಂದ ನೀನು ಬಂಧಿತನಾಗದೇ ಇರಬೇಕಾದ್ರೆ ಈ ಯುಕ್ತ ಬುದ್ಧಿಯಿಂದ, ಸಮತ್ವ ಬುದ್ಧಿಯಿಂದ ಕರ್ಮ ಮಾಡಬೇಕು. ಕರ್ಮಯೋಗ ಬಂದಾಗ ಇದನ್ನು ಇನ್ನೊಂದು ರೀತಿಯಲ್ಲಿ ಕೃಷ್ಣ ಹೇಳ್ತಾ ಹೋಗ್ತಾನೆ. ಇಲ್ಲಿ ಪ್ರಾರಂಭದಲ್ಲಿ ನಮಗೆ ಒಂದು ಹಿಂಟು ಕೊಡ್ತಾ ಇದ್ದಾನೆ ಅರ್ಜುನ. ಎಲ್ಲವನ್ನೂ ನೀನು ಸಮತ್ವ ಬುದ್ಧಿಯಿಂದ, ಯೋಗ ಬುದ್ಧಿಯಿಂದ ಕರ್ಮವನ್ನು ಮಾಡುವುದನ್ನು ಕಲಿತು. ಹಾಗೆ ಮಾಡಿದಂತಹ ಕರ್ಮಗಳಿಂದ ನಿನಗೆ ಯಾವ ಪಾಪವೂ ಅಂಟುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅದಾದ ಮೇಲೆ 40ನೇ ಶ್ಲೋಕ ಹೇಳ್ತದೆ, ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಬಹಳ ಮುಖ್ಯವಾದಂತಹ ಒಂದು, ಎಲ್ಲರೂ ಮತ್ತೆ ಮತ್ತೆ ಇದನ್ನು ಹೇಳುವಂತಹ ಒಂದು ಶ್ಲೋಕ. ನ ಇಹ ಅಭಿಕ್ರಮನಾಶ ಅಸ್ತಿ. ಈ ರೀತಿ ಕರ್ಮಯೋಗದಲ್ಲಿ ನೀನು ಉಪಕ್ರಮಿಸಿದರೆ, ಅಂದರೆ ನಿನ್ನ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ನೀನು ಉಪಕ್ರಮಿಸಿದರೆ, ನ ಇಹ ಅಭಿಕ್ರಮ ನಾಶ ಅಸ್ತಿ. ಅಂದರೆ ಏನನ್ನು ನೀನು ಮಾಡ್ತೀಯೋ ಅದರಿಂದ ಯಾವುದೇ ರೀತಿಯ ಪಾಪ ಬರದೇ ಇರುವ ರೀತಿಯಲ್ಲಿ ನಿನ್ನನ್ನು ಕಾಪಾಡುತ್ತೆ. ಪ್ರತ್ಯವಾಯೋ ನವಿದ್ಯ, ಪ್ರತ್ಯವಾಯ ಅಂತ ಹೇಳಿದ್ರೆ ಪಾಪ ಅಂತ. ಪ್ರತ್ಯವಾಯೋ ನವಿದ್ಯತೆ, ಏನು ಕೆಲಸ ಮಾಡು ಯೋಗಯುಕ್ತಿಯಿಂದ ಮಾಡು, ಸಮಬುದ್ಧಿಯಿಂದ ಮಾಡು, ಸಮತ್ವದಿಂದ ಮಾಡು. ಆವಾಗ ಅದೇನಾಗುತ್ತೆ ಅಂತ ಕೇಳಿದ್ರೆ ಯೋಗ ಕರ್ಮಸು ಕೌಶಲಂ ಆಗ್ತದೆ. ಕರ್ಮದಲ್ಲಿ ಕುಶಲತೆಯನ್ನು ಸಾಧಿಸುವುದೇ ಯೋಗ ಅಂತ ಮುಂದೆ ಹೇಳ್ತಾನೆ. ಅದಕ್ಕೆ ಪೂರ್ವಭಾವಿಯಾಗಿ ಇಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ. ಪ್ರತ್ಯವಾಯೋ ನವಿದ್ಯತೆ, ಪಾಪ ನಿನ್ನನ್ನು ಅಂಟಿಕೊಳ್ಳುವುದಿಲ್ಲ. ಇಂತಹ ರೀತಿಯಲ್ಲಿ ನೀನು ಮಾಡಿದ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ, ಈ ಮನೋಭಾವದಿಂದ ನೀನು ಮಾಡಿದಂತಹ ಕರ್ಮಗಳು ಅದು ಧರ್ಮ, ಆ ಕರ್ಮವೇ ಧರ್ಮ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ಮಹತೋ ಭಯಾತ್ ತ್ರಾಯತೆ ಅಸ್ಮಾನ್. ಮಹತ್ತಾದ ಭಯದಿಂದ ನಮ್ಮನ್ನು ಕಾಪಾಡುತ್ತೆ. ಅಂದರೆ ನಾವು ಯಾವ ಕೆಲಸ ಮಾಡಿದ್ರೂ ಕೂಡ ಅವನು ಅಷ್ಟು ಮಾಡ್ತಾ ಇದ್ದಾನೆ, ನಾನು ಇಷ್ಟೇ ಮಾಡ್ತಾ ಅದು ನಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಮಾಡುವುದು. ಅದನ್ನು ಮಾಡುವಾಗ ನೀನು ಮಾಡಬೇಕಾದದ್ದು ಹೇಗೆ? ಯೋಗ ಬುದ್ಧಿಯಿಂದ ಮಾಡು, ಸಮಬುದ್ಧಿಯಿಂದ ಮಾಡು. ಹಾಗೆ ನೀನು ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ಏತದ್ ಧರ್ಮಸ್ಯ,
ಸ್ವಲ್ಪವೇ ಮಾಡಿದ್ರೂ ಕೂಡ ಆ ಕರ್ಮ ಧರ್ಮ ಆಗಿಬಿಡ್ತದೆ. ಆ ಧರ್ಮ ಧರ್ಮೋ ಧಾರಯತೆ ಅಂತ ಹೇಳಿಬಿಟ್ಟು, ಆ ಧರ್ಮ ಇಡೀ ಜಗತ್ತನ್ನು ರಕ್ಷಿಸುವುದೇ ಧರ್ಮದ ಕೆಲಸ. ಧರ್ಮ ಅನ್ನುವುದಕ್ಕೆ ಅರ್ಥ ಏನು ಅಂದರೆ ತಾಳಿಕೊಳ್ಳುವ ಶಕ್ತಿ ಇರುವಂತಹದ್ದು. ಸಸ್ಟೈನಬಿಲಿಟಿ ಅಂತ ಒಂದು ಪದ ಇದೆಯಲ್ಲ, ಅದು ಏನನ್ನು ಮಾಡಿದ್ರೂ ತಾಳಿಕೊಳ್ಳುವ ಶಕ್ತಿ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ, ಸ್ವಲ್ಪವೇ ಮಾಡಿದ್ರೂ ಸಾಕು, ಅದು ನಮ್ಮನ್ನು ಮಹತ್ತಾದ ಭಯದಿಂದ ಕಾಪಾಡುತ್ತೆ. ಹೀಗೆ ಹೇಳಿದಾಗ ಕೃಷ್ಣ ಪ್ರತಿಯೊಬ್ಬರಿಗೂ ಕೂಡ ಅದು ಒಂದು ರೀತಿಯ ಬೂಸ್ಟ್ ಇದೆ. ಎಷ್ಟು ಅಯ್ಯೋ ಅವರೆಲ್ಲ ದೊಡ್ಡ ದೊಡ್ಡ ಇದಾಗ ಮಾಡ್ತಾ ಇದ್ದಾರೆ, ನಂದು ಏನಿಲ್ಲಪ್ಪ, ನಾನು ಯಾಕೆ ನಮ್ಮದು ಒಂದು ಅಳಿಲು ಸೇವೆ. ಆ ರೀತಿಯಲ್ಲಿ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಈ ಶ್ಲೋಕವನ್ನು ತುಂಬ ವಿಶೇಷವಾಗಿ ಪ್ರತಿಯೊಬ್ಬರೂ ಹೇಳ್ತಾರೆ. ನಾವು ಸಂಸಾರಿಗಳಾದವರು ನಮಗೆ ಆಗುವುದು ಸ್ವಲ್ಪವೇ, ನಮಗೆ ಜಾಸ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಅವರೆಲ್ಲ ದೊಡ್ಡ ದೊಡ್ಡದಾಗಿ ಮಾಡ್ತಾ ಇದ್ದಾರೆ, ನಂದು ಅಲ್ಲಿ ಕಾಣುತ್ತೋ ಇಲ್ಲೋ, ನಾನು ಹಿಂದಕ್ಕೆ ಹೋಗ್ತೀನಿ, ನಾನು ಮಾಡೋದಿಲ್ಲ ಅಂತ ಹಿಂದಕ್ಕೆ ಬರಬಾರ್ದು. ನಿಮ್ಮದು ಎಷ್ಟಾಗುತ್ತೋ ಅಷ್ಟೇ ಮಾಡಿ ನೀವು. ಅದು ಕೂಡ ನಿಮ್ಮನ್ನು ಮಹತೋ ಭಯಾತ್ ತ್ರಾಯತೆ, ಮಹತ್ತಾದ ಭಯದಿಂದ ಕಾಪಾಡುತ್ತೆ, ಒಳ್ಳೆಯದನ್ನು ಮಾಡುತ್ತೆ, ಪಾಪವನ್ನು ನಾಶ ಮಾಡ್ತದೆ, ಪುಣ್ಯ ಬರುವಂತಹ ರೀತಿಯಲ್ಲಿ ನಿಮ್ಮನ್ನು ಕಾಪಾಡುತ್ತೆ. ಈ ರೀತಿಯಲ್ಲಿ ನೇಹಾಭಿಕ್ರಮನಾಶೋಸ್ತಿ. ಅಭಿಕ್ರಮ ಅಂತ ಹೇಳಿದ್ರೆ ಉಪಕ್ರಮಿಸುವುದು ಅಂತ. ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಉಪಕ್ರಮಿಸ್ತೀವಲ್ಲ ನಾವು, ಅದು ಸ್ವಲ್ಪವದ್ದೇ ಆಗಬಹುದು, ಸಣ್ಣ ಕೆಲಸವೇ ಆಗಬಹುದು, ಅದು ನಾಶ ಆಗೋದಿಲ್ಲ. ಸ್ವಲ್ಪ ಮಾಡಿದರೂ ಕೂಡ ಅದಕ್ಕೆ ಫಲ ಇದೆ, ಪ್ರತ್ಯವಾಯ ಇಲ್ಲ, ಪಾಪವಿಲ್ಲ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಇದು 40ನೇ ಶ್ಲೋಕದ ಮಚಿತಾರ್ಥ. ಅಲ್ಲಿವರೆಗೆ ಹೇಳ್ಕೊಂಡಿದ್ವಿ. ಇನ್ನೊಂದು 5 ಶ್ಲೋಕ ಹೇಳ್ಕೊಳ್ಳೋಣ. 41ನೇ ಶ್ಲೋಕದಿಂದ ಚಾಂಟಿಂಗ್ ಮಾಡೋಣ. ವ್ಯವಸಾಯಾತ್ಮಿಕಾ ಬುದ್ಧಿರೇಕೇಹ ಕುರು ನಂದನ. ಬಹುಶಾಖಾಹ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ವ್ಯವಸಾಯಾತ್ಮಿಕಾ ಬುದ್ಧಿರೇಕೇಹ ಕುರು ನಂದನ. ಬಹುಶಾಖಾಹ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯವಿಪಶ್ಚಿತಃ. ವೇದವಾದರತಾಃ ಪಾರ್ಥ ನಾನ್ಯದಸ್ತೀತಿ ವಾದಿನಃ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯವಿಪಶ್ಚಿತಃ. ವೇದವಾದರತಾಃ ಪಾರ್ಥ ನಾನ್ಯದಸ್ತೀತಿ ವಾದಿನಃ. ಕಾಮಾತ್ಮಾನಃ ಸ್ವರ್ಗಪರಾ ಜನ್ಮ ಕರ್ಮ ಫಲಪ್ರದಾಂ.
ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ. ಕಾಮಾತ್ಮಾನಸ್ವರ್ಗಪರಾ ಜನ್ಮಕರ್ಮಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ. ವ್ಯವಸಾಯಾತ್ಮಿಕಾ ಬುದ್ಧಿ ಸಮಾಧೌ ನ ವಿಧೀಯತೆ. ಭೋಗೈಶ್ವರ್ಯಪ್ರಸಕ್ತಾನಾಂ ತಯಾಪಹೃತಚೇತಸಾಂ ವ್ಯವಸಾಯಾತ್ಮಿಕಾ ಬುದ್ಧಿ ಸಮಾಧೌ ನ ವಿಧೀಯತೆ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ. ನಿರ್ದ್ವಂದ್ವೋ ನಿತ್ಯಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ. ನಿರ್ದ್ವಂದ್ವೋ ನಿತ್ಯಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣಾರ್ಪಣಮಸ್ತು.